ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಜನವರಿ 2020 ಶನಿವಾರ. ಶೋಭಕೃತ್ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಸ್ವಾತಿ ನಕ್ಷತ್ರ, ಧೃತಿಯೋಗ, ವಣಿಜಕರಣ ಇವತ್ತಿನ ಪಂಚಾಂಗ ಫಲ. ಬಹು ವಿಶೇಷವಾಗಿ ಈ ಒಂದು ವರ್ಷ ಭವಿಷ್ಯ ಎಲ್ಲರೂ ಕಾಯ್ತಿದ್ದೀರಿ. ಮುಖ್ಯವಾಗಿ ವೃಶ್ಚಿಕ ರಾಶಿ ನಮಗೇನಿದೆಯೋ, ಜಗತ್ತಿನ ಭಾರವನ್ನೆಲ್ಲ ತಡೆದುಕೊಳ್ಳುವ ದೊಡ್ಡ ಶಕ್ತಿ ವೃಶ್ಚಿಕ ರಾಶಿಗೆ ಮಾತ್ರನೇ ಇರೋದು. ಜಗತ್ತಿನ ಬಹುದೊಡ್ಡ ಅವಮಾನಗಳನ್ನ ಒಳಗಡೆಯೇ ಬಂಡೆಗಲ್ಲಿನ ಹಾಗೆ ವರ್ಷಗಟ್ಟಲೆ ಒಂಥರ ಜ್ವಾಲಾಮುಖಿ ಒಳಗಡೆ ಇಟ್ಕೊಂಡು ಎಕ್ಸ್ಪ್ಲೋಡ್ ಆದ್ರೆ ಮಾತ್ರ ಮುಂದೆ ದಾಟೋರಿಲ್ಲ. ಹೌದು ಅಲ್ವೋ? ನೀವೇ ಹೇಳಿ. ಎಷ್ಟು ಭಾರ ಇಟ್ಕೋಬಲ್ರಿ, ಎಷ್ಟು ಒಂದು ಹೊರೆ ಇಟ್ಕೋಬಲ್ರಿ. ನಿಮಗೆ ಮಾತ್ರವೇ ಸಾಧ್ಯ ಮಗು, ನಿಮಗೆ ಮಾತ್ರ. ವೃಶ್ಚಿಕ ರಾಶಿಗೆ ಅಂಥದೊಂದು ತಾಕತ್ತು ನಿಮಗೆ ಮಾತ್ರ. ನಮಗೆ ಆಗೋದಿಲ್ಲಪ್ಪ, ನಾವಷ್ಟೇ. ಅದಕ್ಕೆ ನಿಮಗೆ ಆಕ್ಚುಲಿ ನಾನು ನೋಡಿದ್ದೇನೆ, ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಗೈನಿಕ್ ಪ್ರಾಬ್ಲಮ್ ಬೇಗ ಬರುತ್ತೆ. ಯಾಕಂದ್ರೆ ಉದಾನ ವ್ಯಾಯು ಅನ್ನತಕ್ಕಂಥದ್ದು ಸಪ್ತ ಚಕ್ರಗಳಲ್ಲಿ, ಆ ಒಂದು ಮಹಾವಾಯುಗಳಲ್ಲಿ ಉದಾನವಾಯು. ನಮ್ಮ ಪ್ರಾಣಶಕ್ತಿ ನಮ್ಮ ಹೊಟ್ಟೆಲಿರುತ್ತೆ. ದೈವಶಕ್ತಿ ಎಲ್ಲಿರುತ್ತೆ, ಪ್ರಾಣಶಕ್ತಿ ಇಲ್ಲಿ, ಉದಾನ ಇಲ್ಲೇ. ಅದಕ್ಕೆ ನಿಮಗೆ ಹೊಟ್ಟೆ ಸ್ವಲ್ಪ ದಪ್ಪ, ಇಲ್ಲ ಅಂದ್ರೆ ಹೊಟ್ಟೆ ಎಂಡಾಕ್ಬಿಟ್ಟಿರುತ್ತೆ, ಇಲ್ಲ ಹೊಟ್ಟೆಲೇ ಸಮಸ್ಯೆ, ಇಂಟೆಸ್ಟೈನ್ ಪ್ರಾಬ್ಲಮ್, ಯೂಟ್ರಸ್ ಪ್ರಾಬ್ಲಮ್, ಯೂರಿನರಿ ಪ್ರಾಬ್ಲಮ್, ಯೂರಿನರಿ ಇನ್ಫೆಕ್ಷನ್ಸ್ ಪ್ರಾಬ್ಲಮ್, ಗೈನಿಕ್ ಪ್ರಾಬ್ಲಮ್, ಪೈಲ್ಸ್ ಪ್ರಾಬ್ಲಮ್, ಪಿಸ್ತುಲಾ ಪ್ರಾಬ್ಲಮ್. ಯುವರ್ ಬಾಯ್ಲಿಂಗ್ ಪಾಯಿಂಟ್ ಇಸ್ ಹಿಯರ್. ಯಾಕಂದ್ರೆ ನೀವು ಅಷ್ಟನ್ನು ಆ ಗಣಪನ ಹಾಗೆ ಹೊಟ್ಟೆಯಲ್ಲಿ ತುಂಬಿಸಿಕೊಂಡು ಕುಳಿತುಕೊಳ್ಳತಕ್ಕಂತ ಒಂದು ಮಹಾಪ್ರಣವ ಶಕ್ತಿ ನಿಮ್ಮಲ್ಲಿರುತ್ತದೆ. ವೃಶ್ಚಿಕ ರಾಶಿಗೆ ಮಾತ್ರವೇ ಸಾಧ್ಯ ಅಷ್ಟು ನೋವು ಇಟ್ಕೊಳ್ಳಕ್ಕೆ, ಅಷ್ಟು ಭಾರ ಇಟ್ಕೊಳ್ಳಕ್ಕೆ, ಅಷ್ಟು ಬಾಧೆಯೂ ಇಟ್ಟುಕೊಳ್ಳಲಿಕ್ಕೆ. ರಾಮಚಂದ್ರ. ಆಮೇಲೆ ನೋಡಿ, ನೀವು ಮೇಲ್ನೋಟಕ್ಕೆ ನಗುತ್ತಲೇ ಇರ್ತೀರಿ, ಒಳಗಡೆ ಯಾವುದೋ ಒಂದು ಅವ್ಯಕ್ತ ನೋವು ನಿಮ್ಮನ್ನ ತುಂಬಿಸೇ ಇಟ್ಟಿರುತ್ತೆ. ಬೇಜಾರು ಮಾಡ್ಕೋಬೇಡಿ. ಕೆಲವರು ಇರ್ತಾರೆ ವೃಶ್ಚಿಕ ರಾಶಿಯವರಷ್ಟು ಆ ಕ್ರೋಧ, ಆ ಬೆಂಕಿ ನಮ್ಮ ಕೈಲಾಗೋಲ್ಲ. ಕೆಲವರು ವಿಪರೀತ ದ್ವೇಷವೂ ಕೂಡ ಬಂದು ಬಿಡುತ್ತೆ. ಮೇ ಬಿ ಆ ಬಾಯ್ಲಿಂಗ್ ಆಗಿ ಆಗಿ ಎಲ್ರೂ ಅಂತ ಹೇಳ್ತಿಲ್ಲ. ವೃಶ್ಚಿಕ ರಾಶಿ, ದಟ್ಸ್ ದ ರೀಸನ್ ನಿಮಗೆ ಮೋಷನ್ ಪ್ರಾಬ್ಲಮ್, ಮಂಡಿ ನೋವು, ಮೈಗ್ರೇನು, ತಲೆನೋವು, ಸೈನಸ್ಸು, ಇದು ಸರ್ವಸಾಧಾರಣ. ತಲೆನೋವು, ಅರ್ಧ ತಲೆನೋವು, ಪೂರ್ತಿ ತಲೆನೋವು, ಇಲ್ಲ ಕೂದಲು ಬೇಗ ಉದುರೋದು, ಇಲ್ಲ ಕೂದಲು ಬೇಗ ಬೆಳಗಾಗೋದು, ಬಾಲ್ಡೆಡ್ ಆಗೋದು, ಇವುಗಳ ಮೂಲಭೂತ ಕಾರಣ ನಿಮ್ಮ ಒಳಗಡೆ ಬೇಯುತ್ತಿರುವಂತಹ ಆ ಒಂದು ಬೆಂಕಿ. ದಾವಾನಲ ದಡೆಲ್ಲಂತ ಬ್ಲಾಸ್ಟ್ ಆಗುತ್ತೆ, ಜ್ವಾಲಾಮುಖಿ. ನಾನು ಯಾವಾಗಲೂ ಹೇಳ್ತಿರ್ತಾನೆ, ನಮ್ ನೋವು ಬಂದಾಗ ಹತ್ಕೋಬಿಡ್ಬೇಕು, ಸಂಕಟ ಆದಾಗ ಹೇಳ್ಬಿಡ್ಬೇಕು, ತುಂಬಾ ಖುಷಿಯಾಗಿದ್ದನ್ನು ಖುಷಿ ಪಡ್ಬೇಕು. ನೀವು ಪಡಲ್ಲ, ಒಳಗಡೆಯೇ ಆ ಒಂದು ಆದಷ್ಟು ನೀವು ಅಂದ್ಕೋತೀರಿ ನೀವು ಶಾಂತವಾಗಿದ್ದೀರಿ ಅಂತ. ನಿಮ್ಮಷ್ಟು ಬಿಸಿ ನಿಮ್ ಬಾಡಿ ಟೆಂಪರೇಚರ್ ನೋಡಿ. ನಿಮಗೆ ಆಗಾಗ ಬಾಯಿ ಹುಣ್ಣು ಆಗ್ತಲೇ ಇರುತ್ತೆ. ಗಮನಿಸಿದ್ದೀರಾ? ವೃಶ್ಚಿಕ ರಾಶಿ ಬಾಯಿ ಹುಣ್ಣು, ಕಚ್ಕೊಳ್ಳೋದು, ಇದಾಗುತ್ತೆ. ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಮ್ಮೆ 4 ದಿನ ಕಾ ಚಾಂದ್ ಪೂರ ಬೇನ ಅಂದರ ರಾತ್ ಅನ್ನೋ ತರ ಸಡನ್ ಆಗಿ ಕೆಲವರು ವೃಶ್ಚಿಕ ರಾಶಿಯವರು ಯಾವಾಗ್ಲೂ ಅಂದ, ಯಾವಾಗ್ಲೂ ಆನಂದ, ಯಾವಾಗ್ಲೂ ಒಂದು ಅಲಂಕಾರ, ಈ ತರದೊಂದು ಭಾವಗಳು ಒಳಗಾಗಿರ್ತೀರ. ಹೌದು ಅಲ್ವೋ ಹೇಳಿ? ಇಲ್ಲ, ಯಾವಾಗ್ಲೂ ಒಂಥರ ಸ್ಥಿತಪ್ರಜ್ಞೆ ನೀವು ಕಾಣಿಸೋದು, ಆದ್ರೆ ಒಳಗಡೆ ಮಾತ್ರ ಬೇಯ್ತಲೇ ಇರ್ತೀರಿ. ಬೂದಿ ಮುಚ್ಚಿದ ಕೆಂಡ ಮೇಷ ಆದ್ರೂ ದೇ ವಿಲ್ ಕಮ್ ಔಟ್. ಎಕ್ಸ್ಟರ್ನಲ್ ಫೋರ್ಸ್ ಅಂತೀವಿ, ನೀವು ಇಂಟರ್ನಲ್ ಫೋರ್ಸ್. ಪ್ರಾಬ್ಲಮ್ ಅದೇ. ನೋಡಿದಾನೆ, ತುಂಬಾ ವಿಪರೀತ ಬಿಸಿ. ಅದಕ್ಕೆ ಸಾಮಾನ್ಯವಾಗಿ ಮಾತಾಡಲ್ಲ.
ಮಾತಾಡಿದ್ರೆ ಬ್ಲಾಸ್ಟ್ ಆಗ್ಬಿಡ್ತೀರಿ, ಇಲ್ಲ ಕಣ್ಣೀರ್ ಹಾಕೋಬಿಡ್ತೀರಿ, ತಟ್ಕೊಳ್ಳಲ್ಲ ನೀವು. ಜನರಲಿ ನೀವು ಫಿಸಿಕಲಿ ವಾರ್ ಮಾಡೋದಿಲ್ಲ ವೃಶ್ಚಿಕ ರಾಶಿ, ಹೌದು ಅಲ್ವೋ ಹೇಳಿ. ವರ್ಷಗಟ್ಟಲೆಯ ಕೋಪ, ವರ್ಷಗಟ್ಟಲೆಯ ಅವಮಾನ, ಅರೇ ವರ್ಷಗಟ್ಟಲೆಯ ಪ್ರೀತಿ ಕೂಡ ಹಾಗೆ ಹೊಟ್ಟೆಲ್ ಇಟ್ಕೊಂಡಿರ್ತೀರಿ. 100% ಹೇಳ್ತೇನೆ, ಬೇಜಾರು ಮಾಡ್ಕೋಬೇಡಿ. ವೃಶ್ಚಿಕ ರಾಶಿ ತುಂಬಾ ಜನ, ಒಂದ್ 100 ಜನ ಇದ್ದೀರಿ ಅಂದ್ರೆ ಒಂದು 90ರಿಂದ 95 ಜನ ಒನ್ ಸೈಡ್ ಲವ್ ಒಂದ್ ಆಗಿರುತ್ತೆ, ಹೇಳೇ ಇರಲ್ಲ, ಒಳಗಡೆನೆ ಹೆಪ್ಪಗಟ್ಟಿ. ಅಪ್ಪನ ಹತ್ರನೂ ಐ ಲವ್ ಯು ಹೇಳಿರಲ್ಲ ನೀವು, ಹೆಂಡತಿ ಹತ್ರ ಹೇಳಿರಲ್ಲ, ಗಂಡನ ಹತ್ರ ಹೇಳಿರೋದಿಲ್ಲ. ನಿಮ್ಮನ್ನ ನೋಡಿದ್ರೆ ಎಲ್ರು ಮೂಡಿ ಒಂಥರ ರಾಜಗಾಂಭೀರ್ಯ, ಒಂಥರ ಆನೆ ನಡೆದಂತ ಭಾವ. ಅದಕ್ಕೆ ನಿಮ್ಗೆ ಆ ಪೃಷ್ಠ ಭಾಗ ಸ್ವಲ್ಪ ದೊಡ್ಡದೆ, ಭುಜಗಳು ಸ್ವಲ್ಪ ಅಗಲವೇ, ಇದು ಸ್ವಲ್ಪ ಅಗಲ, ಇದು ಸ್ವಲ್ಪ ಮುಂದಕ್ಕೆ, ಹಿಂದೆ ಡಿಬ್ಬ ಕೂಡ ಸ್ವಲ್ಪ. ಹೌದು ಅಲ್ವೋ ಹೇಳಿ. ಬೇಗ ಈ ಕಂಕಳ ಕೆಳಗಡೆ, ಬಿಕಾಸ್ ದಟ್ ಹೀಟ್, ಈ ತೊಡೆ ಸಂಧಿ ಭಾಗದಲ್ಲಿ ತುಂಬಾ ಕಪ್ಪಗಾಗೋದು, ಇರಿಟೇಷನ್ ಆಗೋದು, ಅಲ್ಲಿ ಹುಣ್ಣುಗಳಾಗೋದು, ಮೋಷನ್ ಹೋದಾಗ ತುಂಬಾ ಸ್ಮೆಲ್ ಬರೋದು, ಗ್ಯಾಸ್ ಸಿಕ್ಕಾಬಟ್ಟೆ ಬರೋದು. ಹೌದು ಅಲ್ವೋ ಹೇಳಿ. ಇದೆಲ್ಲ ಒಂದು ಉಪಕ್ರಮ, ಒಂದು ರಾಶಿ ಹೀಗೆ ಹುಟ್ಟಿರ್ತಾನೆ, ಇದೇ ಭಾವ, ಇದೇ ತಿನ್ನೋದು, ಇದೇ ಆಲೋಚನೆ ಅಂತ ಆ ಮಹಾಪ್ರಣವ ಶಕ್ತಿ ಸೃಷ್ಟಿಸುವಾಗಲೇ ನಮಗೊಂದು ರೀತಿ, ನೀತಿ, ಹಾವ ಭಾವ, ಆಲೋಚನೆ ಇದೆಲ್ಲ ತುಂಬಿಸಿಟ್ಬಿಟ್ಟಿರ್ತಾನೆ. ದಟ್ಸ್ ದ ರೀಸನ್. ಸಾಮಾನ್ಯವಾಗಿ ನಿಮಗೆ ನೋಡಿ, ನಿಮಗೆ ಮುಂದಿನ ಮನೆ ಗುರು, ಹಿಂದಿನ ಮನೆ ಶುಕ್ರ, ಬ್ಯೂಟಿಫುಲ್. ನಿಮಗೆ ಮದುವೆ ಸೌಭಾಗ್ಯ 7ನೇ ಮನೆ ಶುಕ್ರ ಇದೆಯಲ್ಲ ವೃಶ್ಚಿಕ ರಾಶಿಯವರಿಗೆ, ಕರೆಕ್ಟ್ ಆಗಿ ಹೇಳಿ, ಮದುವೆವರೆಗೂ ನೀವು ಸ್ವಲ್ಪ ದಡ್ರೆ. ಎಷ್ಟೋ ವಿಚಾರಗಳು ಗೊತ್ತಿಲ್ಲ. ನೀವಾಯ್ತು ಏನೋ ಒಂದ್ ದುಡಿದ್ರಿ, ಮನೆಗ್ ಬಂದ್ರಿ, ತಂದ್ರಿ, ಕೊಟ್ರಿ, ತಿಂದ್ರಿ, ಮಲಗದ್ರಿ, ಅಷ್ಟು ಬಿಟ್ಟು ಏನು ಗೊತ್ತಿಲ್ಲ. ಬಟ್ ಮದುವೆ ಆದ್ಮೇಲೆ ವಿಪರೀತ ಜವಾಬ್ದಾರಿಗಳು ಆಗಿರುತ್ತದೆ. ಹೌದೋ ಅಲ್ವೋ ಹೇಳಿ. ನಾಗರತ್ನ, ನಾಗಲಕ್ಷ್ಮಿ, ನಯನ, ನಿಂಗಮ್ಮ, ನಿಂಗರಾಜು, ನಾಗಪ್ಪ, ನಾಗರಾಜು, ನೊಗರಾಜು, ಅದಾಗಿರುತ್ತೆ ನೋಡಿ, ಗಮನಿಸಿ ನೋಡಿಬೇಕಾದ್ರೆ. ತುಳಸಿ, ತಿಲಕ್ಕು, ತನ್ಮಯಿ, ಇವುಗಳ ಒಂದು ಅಕ್ಷರಗಳ ಭಾವಗಳು ನೀವಿದ್ರೆ ಹೌದು ಗುರುಗಳು ಅಂತ ಹೇಳ್ತೀರ ನೋಡಿ. ನಾ, ನೀ, ನೇ, ನೋ, ನಯನ. ಮದುವೆ ಆಗೋವರೆಗೂ ಒಂದ್ ಸಣ್ಣ ಒಂದು ಪುಟ್ಟ ಗೆಳೆತನ, ಫ್ರೆಂಡ್ಸು ಅದು ಇರುತ್ತೆ, ಬಟ್ ಸೀರಿಯಸ್ ಇರೋಲ್ಲ. ಹಾಗೆ ಮದುವೆ ಆಗ್ತಿದ್ದಾಗೆ ನಿಮಗೆ ಬರೋ ಜವಾಬ್ದಾರಿಗಳು ಒಂದೊಂದೇ 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 ಒಂದೊಂದು. ಅಯ್ಯೋ, ಎಷ್ಟು ದೊಡ್ಡ ಆ ಒಂದು ಭಾರವನ್ ಬೇಕಾದ್ರೂ ಹೊರ್ಕೋಗಲ್ರಿ. ಬಟ್ ಏನಾದ್ರೂ ಒಂದು ಅಂತರ್ಗತವಾಗಿ ಕೆಲವೊಂದು ಮಾತುಗಳು ಬಂತು ಅಂದ್ರೆ ವೃಶ್ಚಿಕ ರಾಶಿ ತಟ್ಕೊಳಕ್ ಆಗೋಲ್ಲ. ಹೌದು ಅಲ್ವೋ ಹೇಳಿ. ನಿಮ್ಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದೆ ಅಂದ್ರೆ ದಯಮಾಡಿ ನಿಮ್ ಸ್ನೇಹಿತರಿಗೂ ಶೇರ್ ಮಾಡಿ, ನೀವು ಕಮೆಂಟ್ಸ್ ಮಾಡಿ. ಹೌದು ಗುರುಗಳು ಇದಾಗಿದೆ. ಇನ್ನೊಬ್ಬರ ಸುಖದಲ್ಲಿ, ಯಾಕಂದ್ರೆ 2ನೇ ಮನೆ ಗುರು, ಇನ್ನೊಬ್ಬರ ಖುಷಿ, ಇನ್ನೊಬ್ಬರ ಆನಂದ, ನಿಮ್ಮ ಆನಂದ ಅನ್ನೋದಕ್ಕಿಂತ, ನಿಮ್ಮ ಖುಷಿ ಅನ್ನೋದಕ್ಕಿಂತ ಇನ್ನೊಬ್ಬರ ಆನಂದದಲ್ಲಿ ನೀವು ತುಂಬಾ ಖುಷಿ ಪಡ್ತೀರಿ. ಅದರಲ್ಲೂ ಸಂಗಾತಿಯನ್ನ ಖುಷಿ ಪಡಿಸುವುದರಲ್ಲಿ, ಸಂಗಾತಿಯನ್ನ ಪ್ರೀತಿಸುವುದರಲ್ಲಿ, ನಿಮ್ಮ ಹೆಂಡತಿಯನ್ನ, ನಿಮ್ಮ ಗಂಡನನ್ನ, ನಿಮಗ್ ನೀವೇ ಸಾಟಿ. ವೃಶ್ಚಿಕ ಅದೇ, ಯಾಕಂದ್ರೆ 7ನೇ ಮನೆ ಶುಕ್ರ, ನೀವು ಸುಬ್ರಹ್ಮಣ್ಯ ರಾಶಿ, 12ನೇ ಮನೆನೂ. ಬಟ್ ಒಂದೇ ಪ್ರಾಬ್ಲಮ್ ಏನಂದ್ರೆ ಕೆಲವರು ಸಿಕ್ಕಾಬಿಟ್ಟೆ ಐ ಲವ್ ಯು ಅಂತ ಸುತ್ತಿರ್ತಾರೆ. ಹೌದು ಅಲ್ವಾ, ನೀವೇ ಹೇಳ್ಬೇಕು. ಅಮ್ಮ ಅವ್ರ ಗಂಡಂದ್ರು ಅಂತ ಕೂಡ ಹೇಳ್ತಾರೆ. ವೃಶ್ಚಿಕ ರಾಶಿಯವ್ರನ್ನ ಸುಮ್ಮನಿರಪ್ಪು, 6:30, 8 ಗಂಟೆ, 7 ಗಂಟೆ, ನಾವು ಮನೆಗೆ ಹೊರಡ್ಬೇಕಪ್ಪ, ಹೆಂಡತಿ ಕಾಯ್ತಿರ್ತಾಳೆ, ಅಮ್ಮ ಕಾಯ್ತಿರ್ತಾಳೆ, ಮಗಳು ಕಾಯ್ತಿರ್ತಾಳೆ. ನೀವು ಕುಟುಂಬವನ್ನ ಪ್ರೀತಿಸುವಷ್ಟು, ಹೌದು, ಮಕ್ಕಳ ಜೊತೆ ಮಕ್ಕಳಾಗಿ, ಸ್ವಲ್ಪ ತುಂಟ್ರೆ, ಸ್ವಲ್ಪ ರಸಿಕರೆ, ಸ್ವಲ್ಪ ಮೂಡಿಯೇ ಇದ್ರೆ, ಮೂಡಿಯಾಗಿದ್ರೆ ಹೀಗಿರ್ತೀರಿ, ಇಲ್ಲ ರಸಿಕರಾಗಿದ್ರೆ ಹೀಗೆ. ಮಧ್ಯದ್ದು ಸ್ವಲ್ಪ ಕಷ್ಟವೇ. ಕಣ್ಣ ನೋಟದಲ್ಲೇ ಎದುರುಗಡೆಯ ವ್ಯಕ್ತಿಯನ್ನ ಪೂರ್ತಿಯಾಗಿ ಸ್ಕ್ಯಾನ್ ಮಾಡೋ ಎಕ್ಸ್ಪರ್ಟ್ ನೀವು. ನೋಡಿದಿನ ಕನ್ಯಾ ರಾಶಿ ಎಷ್ಟೇ ಎಕ್ಸ್ಪರ್ಟ್, ವೃಶ್ಚಿಕ ರಾಶಿ ಅಷ್ಟೇ ಎಕ್ಸ್ಪರ್ಟ್. ವಾವ್, ಹ್ಯಾಟ್ಸ್ ಆಫ್ ಟು ಯು. ಅಂತ ನಿಮಗೆ ತಲ್ಲಣಿಸಿ, ಅಲ್ಲಾಡಿಸಿ, ಅಪ ಅರ್ಧಾಷ್ಟಮ ಶನಿ ಬೇರೆ, ನಿಮ್ಮನ್ನ ಏನೇನು ಚಿತ್ತು ಮಾಡಿಲ್ಲ, ಯಾವುದೋ ಆಗ್ಬೇಕಾಗಿದ್ದ ಕಾರ್ಯ ಆಗ್ತಿಲ್ಲ, ಬರಬೇಕಾದ ದುಡ್ಡು ಬರ್ತಿಲ್ಲ, ಒಂಥರ ದುಡಿಮೆ ಇದೆ, 1.5 ಪಟ್ಟು ಖರ್ಚಿದೆ. ಆ ಕಮಿಟ್ಮೆಂಟ್ಸು, ಆ ಮಕ್ಕಳ ಕಮಿಟ್ಮೆಂಟು, ಮನೆ ಕಮಿಟ್ಮೆಂಟು, ಯಾವುದೋ ಒಂದು ಬಡ್ಡಿ ಕನ್ಫರ್ಮ್. ವೃಶ್ಚಿಕ ರಾಶಿಯವ್ರು ಬಡ್ಡಿಯ ಶೂಲದಲ್ಲಿ ಸಿಕ್ಕಾಕೊಂಡಿರ್ತೀರ. ನಿಮಗ್ ಬರ್ಬೇಕಾದ ಬಡ್ಡಿ ಬರ್ತಿರಲ್ಲ,
ಹೌದು. ಇಲ್ಲವೇ ನೀವು ಕೊಡಬೇಕಾದಂತ ಸಮಯಕ್ಕೆ ಆ ದುಡ್ಡು ಕಾಸು ಕೊಡಲಿಕ್ಕಾಗದಷ್ಟು ಒಂದು ಎಡಬಟ್ಟು ಎಳೆದಾಟ ಒದ್ದಾಟ ಕನ್ಫರ್ಮ್ ಆಗ್ತಿರುತ್ತೆ. ಹೌದು ಅಲ್ವೋ ಹೇಳಿ? ಎಸ್, ಆಗ್ತಿದೆ. ಎಳೆದಾಟ ಇದೆ, ಒದ್ದಾಟ ಇದೆ. ಮನೆಯ ವಿಚಾರದಲ್ಲೂ ಅಲ್ಲೊಂದು ಅವಮಾನಗಳು, ಸ್ನೇಹಿತರ ವಿಚಾರದಲ್ಲೂ ಅವಮಾನಗಳು, ಬಂಧುಗಳ ವಿಚಾರದಲ್ಲೂ ಅವಮಾನಗಳು, ವ್ಯವಹಾರದ ವಿಚಾರದಲ್ಲೂ ಎಳೆದಾಟಗಳು. ಒಂಥರ ಕಟ್ಟಾಕದ ಹಾಗೆ. ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ. 4ನೇ ಮನೇಲಿ ಶನಿ ಕೂತಿದ್ದಾನೆ, 6ನೇ ಮನೆಯಲ್ಲಿ ಗುರು ಬೇರೆ ವಕ್ರ ಬಿಟ್ಟು ಬಂದು ಕೂತಿದ್ದಾನೆ. ಖಂಡಿತ ಬಿಗರ್ ಕಮಿಟ್ಮೆಂಟ್ಸ್ ಆರ್ ದೇರ್. ನೀವೊಂದ್ 30,000 ದುಡಿತಿದ್ದೀರಿ ಅಂದ್ರೆ ಕನ್ಫರ್ಮ್ ಹೇಳ್ತಾನೆ 50,000 ಇಲ್ಲ 60,000 ಡಬಲ್ ಕಮಿಟ್ಮೆಂಟೇ ಇರುತ್ತೆ. ಒಂಚೂರು ಬಂಗಾರ ಕೂಡ ಅಡ ಇಟ್ಟಿರ್ತಕ್ಕಂಥ ಪ್ರಸಂಗಗಳಾಗಿರುತ್ತೆ. ಹೌದೋ ಅಲ್ವೋ ಹೇಳಿ? ಎಸ್. ಕಾರ್ ಮೇಲೆ ಲೋನ್ ಇರ್ಬೋದು, ಮನೆ ಮೇಲೆ ಲೋನ್ ಇರ್ಬೋದು, ವೆಹಿಕಲ್ ಲೋನ್ ಇರ್ಬೋದು, ಪರ್ಸನಲ್ ಲೋನ್ ಇರ್ಬೋದು, ಬಿಸ್ನೆಸ್ ಲೋನ್ ಇರ್ಬೋದು, ಯಾವುದೋ ಒಂದು ಮಾತಿನ ವ್ಯವಹಾರಗಳ ಲೋನುಗಳ ಒಂದು ಚಿಕ್ಕುಗಳ ಒಂದು ಎಡತಾಕು ನಿಮ್ಮನ್ನ ಕದಡಿಸಿ ಬೆಂಡಾಡಿಸಿ ಬಿಟ್ಟಿದೆ. ಈ ಏಪ್ರಿಲ್ ಇಂದಲೇ ತಲೆನೋವು ಶುರು ಆಗಿದೆ. ಅದರಲ್ಲಂತೂ ಈ 3 ತಿಂಗಳಿಂದ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತರ ದಾರಿ ಇದೆಯಾ ಇಲ್ವಾ, ಏನೋ ಮಾತುಗಳು, ಯಾವುದೋ ಮಾತುಗಳು. ಆರೋಗ್ಯದಲ್ಲೂ ಕೂಡ ಒಂದ್ ಸಣ್ಣ ಏರುಪೇರು. ಕನ್ಫರ್ಮ್ ಬಿಪಿನಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗಿರ್ಬೇಕು ನಿಮ್ಗೆ. ಗಮನಿಸಿ ನೋಡಿ. ಅರ್ಧಾಷ್ಟಮ ಶನಿ ಈಸ್ ವಾಚಿಂಗ್ ಮೇಷರಾಶಿ. ತಲೆಗೇನೋ ಒಂದು ಸಮಸ್ಯೆ ಇಡ್ತಾನೆ. ನ್ಯೂರೋಲಾಜಿಕಲ್ ಪ್ರಾಬ್ಲಮ್, ಬಾಯಿ ಹುಣ್ಣು ಸಮಸ್ಯೆ, ಒತ್ತಡದ ಸಮಸ್ಯೆ, ಮೈಗ್ರೇನು, ನಿದ್ದೆ ನಿಮ್ಮನ್ನ ಕೆಡಿಸ್ತಾನೆ. ಬೆಳಗ್ಗೆ ನಿದ್ದೆ ಒಂಚೂರು ಬರ್ಬೋದೇನೋ. ಹೌದು. ಬೆಳಗ್ಗೆ ಹೊತ್ತು ನಿದ್ದೆ ಮಾಡಿದ್ರು ನಿಮಗಿಂತ ಎಕ್ಸ್ಪರ್ಟ್ ಇಲ್ಲ. ತಮಟೆ ಬಾರಿಸಿದ್ರು ನಿದ್ದೆ ಮಾಡ್ತಿರ್ತಾರೆ ಅಂದ್ರೆ ವೃಶ್ಚಿಕ ರಾಶಿಯವರೇ. ಬರ್ದಿಟ್ಕೊಳ್ಳಿ. ಅಯ್ಯೋ ಸುಮ್ಮನೆಪ್ಪ ನನ್ ಕೈಯಲ್ಲಿ ಆಗಲ್ಲ, ನಿಮ್ ಕೈಯಲ್ಲಿ ಆಗಲ್ಲ. ಕೆಲವೊಂದು ಒತ್ತಡ, 4-6 ಒತ್ತಡಗಳು. ಯಾಕಂದ್ರೆ ಅಷ್ಟಮಾಧಿಪತಿ ಬುಧ ಆಗಿರೋದ್ರಿಂದ 4-6 ಒತ್ತಡ, 4-6 ಕೆಲಸ, 4-6 ಟೆನ್ಷನ್, 4-6 ಮಾತು, 4-6 ಜನ. ಒಂದ್ ಕೆಲಸ ಹಿಡಿದ್ರೆ ಅದನ್ನ ಒಂದು ಮಾಡ್ಬಿಡ್ರು. ಅಲ್ಲಿ ನೋಡು, ಇಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ಮಾಡು ಅಂದ್ರೆ ಸುಸ್ತ. 1 ದಿನ ಓಡ್ತೀರಿ, 2 ದಿನ ಓಡ್ತೀರಿ, 3ನೇ ದಿನ ಬಂದು ಕುಂದಿರ್ಸ್ಬಿಡುತ್ತೆ. ಕುತ್ಕೋಬಿಡ್ತೀರಿ ನೀವು ನೋಡಿಬೇಕಾದ್ರೆ. ಆಗೋದಿಲ್ಲ. ಅದಕ್ಕೇನೋ ನಿಮಗೆ ದೈವ ಕೊಟ್ಟಿರುವ ಒಂದು ದೊಡ್ಡ ಬಲ ಅಂದ್ರೆ ನಿಮ್ ಸಂಗಾತಿ. ಹೌದು, ಬ್ಯೂಟಿಫುಲ್. ಬಟ್ ಯಾಕೋ ಗೊತ್ತಿಲ್ಲ, ತಂದೆ ವಿಚಾರದಲ್ಲಿ ಇಲ್ಲ ತಾಯಿ ವಿಚಾರದಲ್ಲಿ ಅಲ್ಲೊಂದು ಎಳೆದಾಟ ಇರುತ್ತೆ. ನಾನ್ ನೋಡಿದಾಗ ವೃಶ್ಚಿಕ ರಾಶಿಯವರಿಗೆ ತಂದೆಯ ಜೊತೆ ಜಾಸ್ತಿ ದಿನ ಇರ್ಲಿಕ್ ಬಿಡೋದಿಲ್ಲ. ವೃಶ್ಚಿಕ ಲಗ್ನ ಆಗಿದ್ರೆ ಅಂತೂ ಕನ್ಫರ್ಮ್. ಭಾಗ್ಯಾಧಿಪತಿಯೇ ಚಂದ್ರ. ಆದ್ರೆ ಅವನು ನಿಮ್ಮ ವೃಶ್ಚಿಕ ರಾಶಿಯಲ್ಲಿ ನೀಚ ಆಗ್ತಾನೆ. ಆದ್ರಿಂದ ನಿಮ್ಮ ತಂದೆಯ ಹಿನ್ನೆಲೆ ಬೇಕಾದ್ರೆ ಗಮನಿಸಿ ನೋಡಿ. ತುಂಬಾ ಜನ ಕಮೆಂಟ್ಸ್ ಕೊಡ್ತೀರಿ, ಅವರೊಂದು ಒದ್ದಾಟವೇ ಆಗಿರುತ್ತೆ. ಇಲ್ಲ ಅವ್ರ ಆಯುಸ್ಸಿಗೆ ತೊಂದ್ರೆ, ಆರೋಗ್ಯಕ್ಕೆ ತೊಂದ್ರೆ, ವ್ಯವಹಾರಕ್ಕೆ ತೊಂದ್ರೆ, ಅವನ ಬೆಳವಣಿಗೆಗೆ ತೊಂದ್ರೆ, ಅವನ ಮನೆಯವರೇ ಮೋಸ, ಅವನ ಜಮೀನಿಗೆ ಮೋಸ. ನಿಮ್ ತಂದೆಗೆ ಅವನ ತಂದೆ ಕಡೆಯಿಂದ, ಅವನ ಒಣ ಹುಟ್ಟಿದವರಿಂದ ದೂರದ ಬದುಕು, ದೂರದ ಜೀವನ, ಅವನ ಮದುವೆ ವಿಚಾರದಲ್ಲಿ ಎಳೆದಾಟ 1-2 ನಿಮ್ ತಂದೆ ನೋಡಿರ್ತಾರೆ. ಮೋಸ್ಟ್ ಆನೆಸ್ಟ್ ಮ್ಯಾನ್, ಡಿಸಿಪ್ಲಿನ್ ಮ್ಯಾನ್. ಬಟ್ ಅಲ್ಲೆಲ್ಲೋ ಒದ್ದಾಟ ಅಲ್ಲೂ ಆಗಿರುತ್ತೆ. ಅದಕ್ಕೆ ಏನೋ ನೀವು ಒಂಥರ ಆ ತಂದೆಯ ಪ್ರೀತಿ, ಧೈರ್ಯಕ್ಕೆ ಅಪ್ಪನಿರಬೇಕು ಅಂತೇವೆ. ತುಂಬಾ ಜನ ಗೊತ್ತಿಲ್ಲ. ಹಸಿವೆಯಾದಾಗ ಅಮ್ಮನಿರಬೇಕು, ಧೈರ್ಯ ಕೆಂಗೆಟ್ಟಾಗ ಅಪ್ಪನಿರಬೇಕು ಅಂತ ಹೇಳ್ತೇವೆ. ಹೌದು, ತುಂಬಾ ಒಂಟಿತನ ಅನ್ನತಕ್ಕಂಥದ್ದು ಬಂದಾಗ ನಾವು ಒಬ್ಬರೇ ಇರಬೇಕು. ಸಾಕು ಜೀವನ ಅಂದಾಗ ಸ್ಮಶಾನದ ನೆನಪಾಗಬೇಕು. ಹಾಗೆಯೇ ತುಂಬಾ ಭಾವುಕರಾದಾಗ ಮಾತಾಡ್ಲಿಕ್ಕೆ ಒಬ್ಬ ಗೆಳೆಯನಿರಬೇಕು. ದಿಕ್ಕು ತೋಚದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲದಿದ್ದಾಗ ಒಳ್ಳೆ ಸಂಗಾತಿ, ಮಂತ್ರಿ ಅಂತ ಸಂಗಾತಿ ಇರಬೇಕು ಅಂತ ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಹೌದು ಮಕ್ಕಳೇ, ನಮಗೆ ಗೈಡೆನ್ಸ್ ಮಾಡೋದ್ರಲ್ಲಿ, ನಮ್ಮ ಬಗ್ಗೆ ಪೂರ್ತಿ ತಿಳಿದುಕೊಂಡಿರುವವರಲ್ಲಿ ಅಗ್ರಗಣ್ಯರು ನಮ್ಮ ಧರ್ಮ ಸಂಗಾತಿಯೇ. ಹೌದು. ನೀವು ಸುಮ್ಮನಿರಿ, ನೀವು ಕುಟ್ಸಿಕ್ ಹಾಕೋಬಿಡ್ತೀರಿ ಸತ್ಯವೇ. ಅಯ್ಯೋ ನಮ್ಮ ಯಜಮಾನ್ರ ಬಾಯಿ ಬಡ್ಕರು ಏನಾದ್ರೂ ಒಂದ್ ಮಾತಾಡ್ಬಿಡ್ತಾರೆ. ಖಂಡಿತ ಅವ್ರಿಗೆ ಗೊತ್ತಿದೆ. ಅಯ್ಯೋ ಅವ್ರ ಊಟ ನೋಡೋದು ಇಡೋದು ತುಂಬಾ ಕಷ್ಟ, ಅವ್ರಿಗೆ ಮಾತ್ರವೇ ಗೊತ್ತಾಗೋದು. ಎಸ್, ನಮ್ಮ ಧರ್ಮ ಸಂಗಾತಿಗೆ ಮಾತ್ರ ನಮ್ಮ ಅರ್ಧ ವೀಕ್ನೆಸ್, ಅರ್ಧ ಪ್ಲಸ್ ಎರಡೂ ಗೊತ್ತಿರುತ್ತೆ. ನಮ್ಮ ತುಂಟುತನ, ನಾವ್ ಯಾವ ಟೈಮ್ ನಲ್ಲಿ ವಿಚಲಿತ ಆಗ್ತೀವಿ. ಅದಕ್ಕೆ ಏನಾದ್ರೂ ಒಂದು ಡಿಸಿಷನ್ ಮಾಡುವಾಗ ಸರಿಯಾದ ಸಂಗಾತಿ. ಹೌದು, ಮಂತ್ರಿಯಂತಹ ಸಂಗಾತಿ ಬಿಟ್ಟು ಜೀವನ ಗೆದ್ದು ಬಿಟ್ವಿ. ಅದಕ್ಕೆ ಹೇಳ್ತಿರ್ತಾನೆ, ನಿಮ್ ಸಂಗಾತಿ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ರೆ ಅಂದ್ರೆ ವ್ಯವಹಾರ ಮಾಡಬೇಡಿ ಅಂತ. ಅಲ್ಲಿ ಫೇಲ್ಯೂರೇ. ನಾನು ಇವತ್ತು ಇಷ್ಟು ನಿರರ್ಗಳವಾಗಿ ಗಂಟೆಗಟ್ಟಲೆ ಏನಾದ್ರೂ ತಿಳ್ಕೊಂಡಿದ್ದೇನೆ, ಓದ್ಕೊಂಡಿದ್ದೇನೆ, ಮಾತಾಡ್ತಿದ್ದೇನೆ, ವರ್ಷಗಟ್ಟಲೆ
ಕಡಿಮೆ ಅಂದ್ರೂ ಒಂದು 10,000 ಸಂಚಿಕೆಗಳನ್ನ ಕೊಟ್ಟಿದ್ದೇನೆ, ಮಾತಾಡಿದ್ದೇನೆ ಅನ್ನತಕ್ಕಂಥದ್ದು ಕಡಿಮೆ ನಾನು ಹೇಳ್ತಿರೋದು. ಹೌದು, ಆ ತರದ್ದು ತುಂಬಾ ಕೊಟ್ಟಿದ್ದೇನೆ. ದಿನಕ್ಕೆ 2-3 ಎಪಿಸೋಡ್ಸ್ ಬೇರೆ ಬೇರೆ ರೀತಿದೆಲ್ಲ ಮಾತಾಡಿದ್ದೇನೆ, ಬೇರೆ ಬೇರೆ ವಾಹಿನಿಗಳು, ಇನ್ನೊಂದು ಅಂತ. ಅವ್ನು 9,000-10,000 ಸಂಚಿಕೆಗಳು ಇಷ್ಟುವರೆಗೂ ನಿರರ್ಗಳವಾಗಿ ಕೊಟ್ಕೊಂಡು ಬಂದಿದ್ದಾನೆ ಅಂದ್ರೆ ಅದಕ್ಕೆ ಒಂದು ಬೆನ್ನೆಲುಬು ನನ್ನ ಸಂಗಾತಿಯೇ. ಯಾವತ್ತೂ ಆ ತಡೆಗೋಡೆಯಾಗಿ ನಿಲ್ಕೊಳ್ಳಿಲ್ಲ. ಅದಕ್ಕೆ ದಿಕ್ಕು ತೋಚಿದಾಗ ನಾವೇನ್ ಮಾಡ್ಬೇಕು, ಈ ವ್ಯವಹಾರ ಇನ್ನೊಂದು ಏನೋ ಒಂದು ಇಕ್ಕಟ್ಟು ಅಂತ ಬಂದಾಗ ಒಳ್ಳೆ ಒಂದ್ ಸಂಗಾತಿ ಇದ್ಬಿಟ್ರೆ ದೇ ವಿಲ್ ಗಿವ್ ಯು ಎ ಬ್ಯೂಟಿಫುಲ್ ಸಜೆಷನ್. ಬಿಡ್ರಿ, ಏನೂ ಆಗಲ್ಲ, ಹೋದ್ರೂ ಹೋಗ್ಲಿ ಬಿಟ್ರಿ, ದುಡ್ಕೊಂಡ್ರೆ ಆಯ್ತು, ನೀವಿದ್ರೆ ಸಾಕು. ದಟ್ ಈಸ್ ಕಾಲ್ಡ್ ಬ್ಯೂಟಿಫುಲ್ ಮಂತ್ರಿ. ರಾಜ ನೀನ್ ಇದ್ರೆ ಸಾಕು, ಇಡೀ ರಾಜ್ಯ ಗೆದ್ಕೋಬೇಡ, ತಲೆ ಕೆಡ್ಸ್ಕೋಬೇಡ ರಾಜ ಅಂತ. ಮಂತ್ರಿ ಅಂತ ಹೇಳ್ತಾರೆ. ಶುದ್ಧವಾದ ಒಂದು ಮಂತ್ರಿ ಅಂದ್ರೆ ನಮ್ಮ ಧರ್ಮ ಸಂಗಾತಿ. ಹಾಗೆ ಹಸಿವೆಯಾದಾಗ ಅಮ್ಮ ಇರ್ಬೇಕಂತ ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ತಾಯಿಗೆ ಮಾತ್ರ. ನೀವು ಮನೆಗ್ ಬನ್ನಿ, ಫಸ್ಟ್ ತಾಯಿ ನೋಡ್ಬೇಕು, ಎಷ್ಟು ಚೆನ್ನಾಗಿ ಊಟ ಹಾಕೊಡಮ್ಮ, ಅವನ್ಗಿದಿಷ್ಟ ಈ ಪಚಡಿ ಹಾಕಮ್ಮ, ಅವನ್ಗಿದಿಷ್ಟ ಅದು ಮಾಡಿಟ್ರೆ ಬರ್ತಾನೆ. ಒಂದು ತಾಯಿಗೆ ಮಾತ್ರ ತನ್ನ ಮಗಳು ತನ್ನ ಮಗನ ಹಸಿವೆ ಗೊತ್ತಾಗುತ್ತದೆ. ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಿ, ಬುದ್ಧಿವಂತರಾಗಿರಿ, ಜ್ಞಾನವಂತರಾಗಿರಿ, ವಿಜ್ಞಾನವಂತರಾಗಿರಿ, ಸುಜ್ಞಾನವಂತರಾಗಿರಿ, ಆ ತಾಯಿಗೆ ಮಾತ್ರ ಆ ಬಲ ಗೊತ್ತಾಗುತ್ತೆ. ಅದಕ್ಕೆ ಹಸಿವೆ ಆದಾಗ ಅಮ್ಮ ಇರ್ಬೇಕು, ಆಕೆ ಗೊತ್ತು ಎಷ್ಟು ತಿನ್ಸ್ಬೇಕು, ಎಷ್ಟು ಹಾಕ್ಬೇಕು, ಎಷ್ಟು ತುಪ್ಪ ಹಾಕಿಸ್ಬೇಕು, ಎಷ್ಟು ಉಪ್ಪ ಹಾಕ್ಬೇಕು, ಎಷ್ಟು ಖಾರ ಹಾಕಿಸ್ಬೇಕು ಅನ್ನತಕ್ಕಂಥದ್ದು. ಅದಕ್ಕೆ ಮಾತಾ ಸಮನ್ನ ಅಸ್ತಿ ಪೋಷಣ ಅಂತೇವೆ. ಅಮ್ಮನ ಹಾಗೆ ಪೋಷಿಸುವವಳು ಜಗತ್ತಿನಲ್ಲಿಲ್ಲ ಅಂತ. ಹೌದು, ತುಂಬಾ ಪುಕ್ಕಳ್ರೆಲ್ಲ ನೋಡ್ತಿರ್ತೀರಲ್ವಾ ನೀವು. ಕೆಲವ್ನ ಹೇಳ್ತೇವೆ, ಅವ್ನ್ ಡಿಸಿಷನ್ ಮೇಕರ್ ಅಲ್ಲ ಕಣೋ, ಪುಕ್ಳ ಕಣೋ, ಓಡೋಗ್ಬಿಡ್ತಾನೆ ಕಣೋ. ಕನ್ಫರ್ಮ್ ಹೇಳ್ತಾನೆ, ಅವ್ರ ಅಪ್ಪ ಪುಕ್ಳ ಆಗಿರ್ತಾನೆ, ಓಡೋಗ್ಬಿಟ್ಟಿರ್ತಾನೆ, ಇಲ್ಲ ಅವ್ರ ಅಪ್ಪನ ಸಪೋರ್ಟ್ ಇರಲ್ಲ, ಅವ್ರಪ್ಪ ವೀಕ್ ಇರ್ತಾನೆ. ಎಸ್, ಮಕ್ಳು ಏನಾದ್ರು ಡಿಸಿಷನ್ ಕನ್ಫ್ಯೂಷನ್ ಆಗ್ತಿದೆ, ಏನ್ ಓದೋದು, ಏನ್ ಮಾಡೋದು, ಇದು ಹೋಗೋದ, ಅದು ಹೋಗೋದ, ಇನ್ನೊಂದು ಗಡಿಬಿಡಿಯ ಪ್ರಸಂಗಗಳು ಮಾಡ್ಕೋತಿದ್ದಾರೆ. ಇಲ್ಲ, ಏನೂ ಮಾತಾಡದೆ ಹಾಗೆ ಒಳಗಡೆನೆ ಇಟ್ಕೊಂಡ್ಬಿಟ್ಟಿದ್ದಾರೆ, ಏನೂ ಹೇಳ್ತಿಲ್ಲ, ಒಳಗಡೆನೇ ಕಣ್ಣೀರ್ ಹಾಕ್ತಿದ್ದಾರೆ. ಅಲ್ಲಿ ಎಲ್ಲೋ ಗಟ್ಟಿಯಾದ ಅಪ್ಪ ಇಲ್ಲ, ಜೊಳ್ಳಪ್ಪ ಇದ್ದಾನೆ. ಇರೋ ಕರ್ಕೊಬರ್ತೀನಿ ನಮ್ಮ ಅಪ್ಪನ್ನ, ಬರ್ತೀನಿರೋ ನಮ್ಮ ಅಪ್ಪನ ಕರ್ಕೊಬರ್ತೀನಿ, ಏನು ಅನ್ಕೊಂಡಿದ್ಯಾ ಅಂತ. ಅಪ್ಪ ಆಕಾಶದ ಎತ್ತರ ಅಂತೀವಿ. ಹೌದು, ಧೈರ್ಯ ಕುಸಿದಾಗ ಅಪ್ಪ ಇರ್ಬೇಕು. ನಾನು ಇದೀನಿ, ಯಾಕೋ ಕಾಲೇಜ್ ಫೀಸ್ ತಾನೆ, ನಡಿಯೋ, ಅದೇನ್ ಮಾಡೋಣ, ನಡಿಯೋ. ಅಪ್ಪ ಅನ್ನೋದು ನೋ ಅನ್ನೋಲ್ಲ, ವೆರಿ ರೇರ್. ಸರಿ ಆಯ್ತು, ಆಯ್ತು ಹೋಗು, ಇಷ್ಟೇ ಹೇಳುದು. ಬಟ್ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅವನ್ ತಂದೆಯಾಗಿ ನನಗೂ ಗೊತ್ತಿದೆ ಅಲ್ವಾ, ಅವನ ಯಜಮಾನಾಗಿ ನನಗೂ ಗೊತ್ತಿದೆ ಅಲ್ವಾ. ಯಾರಾದ್ರೂ ಪುಕ್ಕರು ಹಿಟ್ ಅಂಡ್ ರನ್ ಕೇಸ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ಅವ್ರಪ್ಪ ಪುಕ್ಳ ಇರ್ತಾನೆ. ಗಲಾಟೆಗೆ ನಿಲ್ಲಲ್ಲ, ಎದುರಿಸಲ್ಲ ಆ ಸಾಮರ್ಥ್ಯ. ಕಾರಣ ಏನಂದ್ರೆ ಅವರ ತಂದೆ ಆ ಸಂದರ್ಭಕ್ಕೆ ನಿಂತಿರೋಲ್ಲ, ಅಲ್ಲೊಂದು ವಿಚಲಿತ. ಯಾಕೆ ಈ ಮಾತು ಹೇಳ್ತಿದೆ ಅಂದ್ರೆ, ವೃಶ್ಚಿಕ ರಾಶಿಯವರು ಸ್ವಲ್ಪ ಭಯಪಡೋದು ಜಾಸ್ತಿನೇ. ಕೆಲವೊಂದು ವಿಚಾರ ಹೇಳ್ಕೊಳಕ್ಕೋ, ಇನ್ನೊಂದು ಏನೋ ಒಂದು ತಂದೆ ವಿಚಾರದಲ್ಲಿ ಅಲ್ಲಿ ನಡೆದಿರುತ್ತೆ. ಹೌದೋ ಅಲ್ವೋ ಹೇಳಿ, ಕನ್ಫರ್ಮ್. ಹಾಗೆ ತುಂಬಾ ದುಃಖವನ್ನ ಹೇಳ್ಕೊಳ್ಳಿಕ್ಕೆ ಒಂದು ಒಳ್ಳೆ ಸ್ನೇಹಿತ ಸಿಗ್ಬೇಕಂತ. ಒಳ್ಳೆ ಸ್ನೇಹಿತ, ಈ ಕಾಲಕ್ಕಿಲ್ಲ, ಬೆಳಿಗ್ಗೆ ಮಾರ್ನಿಂಗ್ ಹಾಯ್, ಈವ್ನಿಂಗ್ ಬಾಯ್ ಅನ್ನತಕ್ಕಂಥ ಸ್ನೇಹಿತರು, ವಾಟ್ಸಪ್ ಗ್ರೂಪ್ ಫ್ರೆಂಡ್ಸ್ ಅಷ್ಟೇ. ಅದಿಲ್ಲವೇ ಇಲ್ಲ, ಅದೆಲ್ಲ ತುಂಬಾ ರೇರ್, ವೆರಿ ರೇರ್. ನಾನ್ ಪುಣ್ಯವಂತ ಅಂತದ್ರಲ್ಲಿ. ನೋವಾದಾಗ, ಬಾಧೆ ಆದಾಗ ಏನೋ ಒಂದು ಮಾತಾಡ್ಲಿಕ್ಕೆ ಒಬ್ಬ ಒಳ್ಳೆ ಸ್ನೇಹಿತ ಇಟ್ಕೊಂಡಿದ್ದಾನೆ. ನಾಟ್ ಫಾರ್ ಮನಿ ಮ್ಯಾಟರ್ಸ್, ಪೊಸಿಷನ್ ಮ್ಯಾಟರ್ಸ್. ಯಾಕೆ ಹೇಳಿ, ವೃಶ್ಚಿಕ ರಾಶಿಗಿಂತ ಒಳ್ಳೆ ಮಿತ್ರನಿಲ್ಲ, ನೆನ್ಪಿಟ್ಕೊಳ್ಳಿ. ಕನ್ಫರ್ಮ್ ಹೇಳ್ತಾನೆ, ವೃಶ್ಚಿಕ ರಾಶಿಯವರು ಒಳ್ಳೆ ಮಿತ್ರರು. ಜೀವನದಲ್ಲಿ ಇನ್ನೊಬ್ಬರನ್ನು, ಯಾಕಂದ್ರೆ 2ನೇ ಮನೆ ಗುರು, ಪಂಚಮಾಧಿಪತಿ ಗುರು, ಅಷ್ಟಮಾಧಿಪತಿ ಬುಧ, ಸೀಕ್ರೆಟ್. ಯಾವುದನ್ನ ಯಾವಾಗ ಎಲ್ಲಿ ಏನು ಕಕ್ಬಿಡ್ತಾರೆ, ಕಕ್ಕಲ್ಲ, ಒಳಗಡೆನೆ ಇಟ್ಕೊಳ್ತಕ್ಕಂಥದ್ದು. ಇಲ್ಲ, ವಿಚಾರಿಸ್ತಾರೆ. ನಮಗೇ ಗೊತ್ತಿಲ್ಲದ ಹಾಗೆ ನಿಮ್ಮಷ್ಟು ದೊಡ್ಡ CBI ಆಫೀಸರ್ ಇಲ್ಲ ವೃಶ್ಚಿಕ ರಾಶಿ. ಹೌದು ಅಲ್ವೋ ಹೇಳಿ. ನಿಮ್ಮ ಗಂಡ ಇಲ್ಲ ನಿಮ್ಮ ಹೆಂಡತಿ ಏನಾದ್ರು ನಿಮ್ಮ ಬಗ್ಗೆ, ನನ್ನ ಹೆಂಡತಿಗೆ ಏನು ಗೊತ್ತಿಲ್ಲಪ್ಪ, ನನ್ನ ಹೆಂಡತಿ ತುಂಬಾ ಸಾಧುನಪ್ಪ, ನಿಮ್ಮಷ್ಟು ಫೂಲಿಶ್ ಫೆಲೋ ಇಲ್ಲ. ನಿಮ್ಮ ಹೆಂಡತಿ ವೃಶ್ಚಿಕ ರಾಶಿ ಆಗಿದೆ, ನಿಮ್ಮ ಗಂಡ ವೃಶ್ಚಿಕ ರಾಶಿ ಆಗಿದೆ, ಎಲ್ಲ ತಿಳ್ಕೊಂಡಿರ್ತಾರೆ. ಬಟ್ ಏನು ಗೊತ್ತಿಲ್ಲದಿದ್ದಾಗೆ ಮಗು ತರ ಇರ್ತಾರೆ. ಹೌದು ಅಲ್ವೋ ಹೇಳಿ. ಯಾವಾಗ ಬಾಣ ಬಿಡ್ಬೇಕೋ ಗೊತ್ತು. ವಿಲ್ಲನ್ಗಳಿಗೆ ವಿಲ್ಲನ್. ವೃಶ್ಚಿಕ ರಾಶಿನ ಬೇಜಾರ್ ಮಾಡ್ಕೋಬೇಡಿ. ಹೌದು, ನಾನು ಯಾವಾಗ್ಲೂ ಹೇಳ್ತಿರ್ತಾನೆ, ಕೆಲವು ರಾಶಿಗಳ ಹತ್ರ ಮಾತ್ರ ಶತ್ರುತ್ವ ಕಟ್ಕೋಬಾರ್ದು.
ಇನ್ ಒಂದ್ ರಾಶಿ ದಟ್ ಇಸ್ ವೃಶ್ಚಿಕ ರಾಶಿ, ವರ್ಷಗಟ್ಟಲೆ ಅಸಹ್ಯ ಕುತ್ಕೊಳ್ಳುತ್ತೆ. ಕುತ್ಕೋತೀರಿ ನೀವು, ಹೌದು, ವರ್ಷಗಟ್ಟಲೆ. ಅರೆ ಸತ್ತ ಮೇಲೂ ಕೂಡ ಶವ ಎದ್ದು ಮಾತಾಡುತ್ತೆ ಅಂತ ಹೇಳ್ತಾರಲ್ವಾ, ವೃಶ್ಚಿಕ ರಾಶಿಯವ್ರ ಮನಸ್ಸಿನಲ್ಲಿ ಅದಿರುತ್ತೆ. ಅಂಥದ್ದೊಂದು ಭಾವ, ತೊಳಲಾಟ ಅದು ಇರತಕ್ಕಂಥದ್ದು ಇದ್ದೇ ಇರುತ್ತೆ. ದಾಟ್ ಇಸ್ ಯುವರ್ ವೀಕ್ನೆಸ್ ಅನ್ನೋದ್ರು ಅನ್ಕೊಳ್ಳಿ, ಪ್ಲಸ್ ಆದ್ರೂ ಅನ್ಕೊಳ್ಳಿ. ಕೆಲವು ರಾಶಿಗಳಿದ್ದಾರೆ, ಟಾಪ್ 3 ರಾಶಿಗಳಲ್ಲಿ ಅವನು ಒಳಗಡೆ ಇಟ್ಕೊಳ್ಳೋ ಬೆಂಕಿ, ಒಂದು ಕುಂಭ, ಇನ್ನೊಂದು ವೃಶ್ಚಿಕ, ಇವರಿಬ್ರು ಇದ್ದಾರೆ. ಇನ್ನೊಬ್ರು ಇದ್ದಾರೆ, ಒಂದೊಂದ್ ದಿನ ಹೇಳ್ತೇನೆ, ಬಿಡೋದೇ ಇಲ್ಲ. ಸಮಯ ಸಿಕ್ಕಾಗ ಮಾತ್ರ ಹೊಸ್ಕೋದಂತೂ ಗ್ಯಾರಂಟಿ. ಮಣಿಸ್ತಾರೆ, ಬಗ್ಗಿಸ್ತಾರೆ, ಕಾಲಿಗೆ ಬೆಳೆಸ್ತಾರೆ, ಬೀಳಲೇಬೇಕು. ನಿಮ್ಮ ಶಕ್ತಿ ಅದಕ್ಕೆ ಕಟ್ಟಾಕ್ಬಿಟ್ಟಿದ್ದು. ಗುರು 6ನೇ ಮನೇಲಿ ಕುಳಿತು ನಿಮ್ ಮನೆ, ನಿಮ್ ಕುಟುಂಬ, ನಿಮ್ ವ್ಯವಹಾರ, ನಿಮ್ ಒಂದು ಒಳ್ಳೆತನ, ಅಲ್ಲೊಂದು ದುರುಪಯೋಗ, ಇನ್ನೊಂದು ಅಲ್ಲೆಲ್ಲ ನಡೆದಿರ್ತಕ್ಕಂಥ ಭಾವ. ಎಲ್ಲ ಮನೆಯ ಮಕ್ಕಳ ವಿಚಾರದಲ್ಲೂ, ಆರೋಗ್ಯದಲ್ಲೂ ಕೂಡ ಒಂದ್ ಸ್ವಲ್ಪ ಹೇಳಿದ್ನಲ್ಲ, BP ಏರುಪೇರು, ಅದ್ರಲ್ಲಿ ಶುಗರು. ನೆನ್ಪಿಟ್ಕೊಳ್ಳಿ, ವೃಶ್ಚಿಕ ರಾಶಿಗೆ ಕನ್ಫರ್ಮ್ BP ಅಂಡ್ ಶುಗರ್ ಅಂಡ್ ಕೊಲೆಸ್ಟ್ರಾಲ್ ಈ 3ರಲ್ಲಿ ಒಂದು ಫಿಕ್ಸ್ಡ್ ಇರುತ್ತೆ. ಅದೊಂಥರ ಫಿಕ್ಸ್ಡ್ ಅಸೆಟ್. ಯಾಕಂದ್ರೆ 2ನೇ ಮನೆಯವನು ಗುರು, 12ನೇ ಮನೆಯವನು ಶುಕ್ರ. ಭೋಗ, ಊಟದಲ್ಲಿ ಕಂಟ್ರೋಲ್ ಇರಲ್ಲ, ಯಾವ್ದ್ರಲ್ಲೂ ಕಂಟ್ರೋಲ್ ಇರಲ್ಲ, ಬೇಜಾರ್ ಮಾಡ್ಕೋಬೇಡಿ. ಹೇಳಿದ್ನಲ್ಲ, ದ್ವೇಷನು ಜಾಸ್ತಿ, ಕೋಪನು ಜಾಸ್ತಿ, ಪ್ರೀತಿನೂ ಜಾಸ್ತಿ, ತಿನ್ನೋದು ಜಾಸ್ತಿ, ಭೋಗನು ಜಾಸ್ತಿ. ನಾವು ಮಾಡಿದ್ರೆ 8 ಅವರ್ 10 ಅವರ್ ನಿದ್ದೆ ಮಾಡ್ಬಲ್ರಿ. ಟೈಮಿಗೆ ಸರಿಯಾಗಿ ತಿನ್ನಲ್ಲ ನೀವು, ಬರೆದಿಟ್ಕೊಳ್ಳಿ. ಏನೇನೋ ಕೆಲ್ಸ ಅದು ಇದು ನೋಡ್ಕೊಂಡು ಸಿಕ್ಕಾಬಟ್ಟೆ. ಅದಕ್ಕೆ ನೀವು ಟಾಯ್ಲೆಟ್ ಹೋದ್ರೆ ನೋಡಿ, ಮುಚ್ಕೋಬೇಕು, ಝರೋ ಅಂತ ಗ್ಯಾಸ್ಗಳು ಬಿಡೋದೆ. ಪ್ರಾಬ್ಲಮ್, ಮಲಬದ್ಧತಾ ಸಮಸ್ಯೆ ಮೈನ್. ಸ್ಕಿನ್ ಅಲರ್ಜಿ ಸ್ವಲ್ಪ ಆಗ್ತಕ್ಕಂಥದ್ದು, ಕಣ್ ಕೆಳಗಡೆ ಒಂಥರ ಕಪ್ಪಾಗ್ತಕ್ಕಂಥದ್ದು, ಬೇರೆ ಬೇರೆ ರೀತಿ. ಶುಗರ್ ಇದ್ರೆ ಅದು ತಗೊಬಂದು ಇನ್ಸುಲಿನ್ ಲೆವೆಲ್ ತಂದು ನಿಲ್ಲಿಸ್ಬಿಡೋದು, BP ಇನ್ನಷ್ಟು ಶೂಟಪ್ ಆಗೋದು. ತುಂಬಾ ವೀಕ್ ಇರ್ತೀರಿ, ನೋಡೋಕ್ ಮಾತ್ರ ಗಟ್ಟಿ ಪಟಾಂತರ ಇರ್ತೀರಿ. ನೀವು ವೀಕೆ, ದೈಹಿಕವಾಗಿ ವೀಕೆ, ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಗುರು ಶುಕ್ರರು ಸಾಮಾನ್ಯವಾಗಿ ನೋಡಿಕೊಂಡು ಅಂದ ಮೈ ಕಟ್ಕೊಡ್ತಾರೆ, ಅದನ್ನ ಆ ಗಟ್ಟಿತನ ಕೊಡಲ್ಲ. ವೃಶ್ಚಿಕ ರಾಶಿ ಒಳಗಡೆ ಶಕ್ತಿ ನಿಮಗೆ, ಹೊರಗಡೆ ಶಕ್ತಿ ಅಲ್ಲ. ಸೊ ಅದಕ್ಕೆ ಆ ಚಂದ್ರನ ಭಾವ. ಸೊ ಆ ತಂದೆ ವಿಚಾರ, ತಾಯಿ ವಿಚಾರ, ಅತ್ತೆ ವಿಚಾರ, ಮಾವನ ವಿಚಾರ, ಗಂಡನ ವಿಚಾರ, ಹೆಂಡತಿ ವಿಚಾರ, ಮಗಳ ವಿಚಾರ, ಮಗನ ವಿಚಾರ, ಮಕ್ಕಳ ವಿಚಾರ, ಬಂಧುಗಳ ವಿಚಾರ, ಕೊಟ್ಟ ವಿಚಾರ, ತಗೊಂಡ ವಿಚಾರ, ಏನೇನೋ ಕಲಬೆರಕೆ, ಒದ್ದಾಟ, ಎಳೆದಾಟಗಳು ನಿಮ್ಮನ್ನ ನಜ್ಜುಗುಜ್ಜು ಮಾಡಿಟ್ಟಿರುವ ಇದು ಈ 2024 4 ತಿಂಗಳು. ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ, 4 ತಿಂಗಳು. ಅದ್ರಲ್ಲಿ ಮಾರ್ಚ್ ಬರ್ಲಿ ಸಾಕು. ಮಾರ್ಚ್ ಫಸ್ಟ್ ವೀಕಿಂದಲೇ, ಹೌದು, ಕೃತಿಕಾ ನಕ್ಷತ್ರ ಸಾರ್ ಜಾರ್ತಿದ್ದ ಹಾಗೆ ಶುರು ಆಯ್ತು ನಮಗೆ. ಬ್ಯೂಟಿಫುಲ್. ಯಾಕಂದ್ರೆ ಗುರು ಕೇಂದ್ರಕ್ಕೆ ಬರ್ತಾನೆ. ಕೇತು ನೋಡಿ ಆ ಸಂದರ್ಭದಲ್ಲಿ 11ನೇ ಮನೆಯಲ್ಲಿ ಅದ್ಭುತವಾಗಿದ್ದಾನೆ. ಅಕ್ಟೋಬರ್ 9-10ರವರೆಗೂ ಗುರುವಿನೇನು ತೊಂದರೆ ಬರಲ್ಲ. ಅದ್ರ ನಂತರ ವಕ್ರ ಇದ್ರು ಕೂಡ ಶನಿ ಗುರು ಸಾರದಲ್ಲಿ ಇರ್ತಾನೆ. ಅವನ್ ನೋಡ್ತಿರ್ತಾನೆ ನಮ್ಮನ್ನ ತಡಿಲಿಕ್ಕೆ. ಸೊ ದೊಡ್ಡ ಸಮಸ್ಯೆಗಳು, ಹಣಕಾಸಿನ ಚಿಕ್ಕಗಳು, ಇದೆಲ್ಲ ದೂರ ಹೋಗುತ್ತೆ. ಮದುವೆ ಆಗದವರೆಗೆ ಮದುವೆ, ಮಕ್ಕಳಾಗದವರಿಗೆ ಮಕ್ಕಳು, ಸಾಲ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಸಾಲ ತೀರ್ಸ್ಕೊಳ್ಳೋಷ್ಟು ಚೈತನ್ಯ. ಒಂದ್ 30% ಆದ್ರೂ ಸಾಲ ತೀರ್ಸ್ಕೊತೀರ. ಯಾವುದೋ ಒಂದು ಭೂಮಿ, ಮನೆ ಮಾರಾಟ, ಕೊಡೋದು ತಗೊಳ್ಳೋದು, ಒಂದ್ ಸ್ವಲ್ಪ ಅಲ್ಪ ಬಂಗಾರ, ಅಲ್ಪ ಬೆಳ್ಳಿ, ಫರ್ನಿಚರು, ಅಲಂಕಾರ, ಒಪ್ಪ, ಓರಣ, ಆರೋಗ್ಯ ಚೇತರಿಕೆ, ಮನೆಯಲ್ಲಿ ಆನಂದ ಚೇತರಿಕೆ, ಖುಷಿಯ ಚೇತರಿಕೆ, ಒಂದು ಪ್ರಯಾಣ, ತೀರ್ಥಕ್ಷೇತ್ರ, ಮನೆಯಲ್ಲಿ ಒಂಥರ ಶುಭ ಸಂಗಮ. ನೀವು ಗಮನಿಸಿ ನೋಡಿ, ಬುಧ ಶುಕ್ರ ನಿಮ್ಮನೇಲೆ ಬಂದು ಕೂತ್ಬಿಟ್ಟಿದ್ದಾರೆ. ಎಲ್ಲಿ ಸ್ತ್ರೀಯರು ಇರುತ್ತಾರೋ ಅಲ್ಲಿ ಆನಂದವಿರುತ್ತೆ. ಆ ಸ್ತ್ರೀಕಾರಕ ಗ್ರಹಗಳು ನಿಮ್ಮನೇಲೆ ಕೂತಿದ್ದಾವೆ, ಆನಂದ ಕೊಡೋದು. ಆಭರಣ, ಅಲಂಕಾರ, ಒಪ್ಪ, ಓರಣ, ಮದುವೆ, ಮುಂಜಿ, ಅಲಂಕಾರ, ಓಡಾಟ, ಸುತ್ತಾಟ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಆಮೇಲೆ ಕೇಶಾಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಬಂಗಾರ, ಬೆಳ್ಳಿ, ಆಭರಣದ ಅಲಂಕಾರಗಳು, ಕೆತ್ತನೆಯ ಕೆಲಸಗಳು, ಈ ಒಂದು ಚೌಲ್ಟ್ರಿ ಇರ್ಬೋದು, ಫಂಕ್ಷನ್ಸ್ ಇರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಮಾಡ್ಲಿಂಗ್ ಇರ್ಬೋದು, ಥಿಯೇಟರ್ ಇರ್ಬೋದು, ಕಲಾವಿದರು ಇರ್ಬೋದು. ಕನ್ಫರ್ಮ್ ಹೇಳ್ತಾನೆ ವೃಶ್ಚಿಕ ರಾಶಿ ಏಪ್ರಿಲ್ ಮೇಲೆ ನೋಡಿ ನಿಮ್ಗೆ ಓಡೋರು ರಭಸ. ಮಾರ್ಚ್ ಮೇಲೆನೆ ಬೇಗ ಓಡ್ಲಿಕ್ಕೆ ಶುರು ಆಗುತ್ತೆ. 1 ವರ್ಷದಿಂದ ತಡಸ್ತಾ ಆಗಿದ್ರಿ, ಏನೂ ನಡೀತಿಲ್ಲ, ಏನೂ ಸಾಕ್ತಿಲ್ಲ, ಏನೂ ಆಗ್ತಿಲ್ಲ ಅನ್ನತಕ್ಕಂಥದ್ದು ಎಲ್ಲದಕ್ಕೂ ದಾರಿ ತೋರಿಸ್ತಕ್ಕಂಥ ಒಂದು ಅದ್ಭುತ ಸಂಗಮ ಈ ವರ್ಷ ನಿಮಗೆ ಕುಂಭದ್ರೋಣ ಮಳೆ ಆಗುತ್ತೆ. ಏನು ಅರಿ ಮಾಡ್ಬೇಡಿ. ಅಷ್ಟಮ ಶನಿ ಇರಬಹುದು, ಬಟ್ ಗುರು ಸಾರಿಗೆ ಬಂದ್ಬಿಡ್ತಾನ. ಅದರಿಂದ ತೊಂದರೆ ಪಡೋದೇನೂ ಇಲ್ಲ.
ನೆಕ್ಸ್ಟ್ ಮಾರ್ಚ್ 25 ಅದ್ರ ನಂತರನು ಪಂಚಮಕ್ಕೆ ಗುರುಸಾರದಲ್ಲೇ ಶನಿ ಬರ್ತಾನೆ. ಅಲ್ಲಿಗೆ ಶನಿ ಎಲ್ಲ ಕುತ್ಕೊಳ್ಳೋದು, ಪಂಚಮದಲ್ಲಿ ಗುರುಸಾರ. ಸೊ ಅದು ಅಷ್ಟಮಕ್ ಗುರು ಬಂದ್ರು ಕೂಡ ನಿಮಗೆ ಆ ಗುರುಸಾರದಿಂದ 7ನೇ ಮನೆ ನೋಡ್ತಾನೆ ಶನಿ. ಅದರಿಂದ ನೀವು ಏನು ಯೋಚನೆ ಮಾಡೋದು ಬೇಡ. ಕಡಿಮೆ ಅಂದ್ರೂ 1.5 ವರ್ಷ ಲೀಸ್ಟ್ ಅಂದರು. ಆಮೇಲೆ ಕೇತು ನೋಡಿ ಚಂದ್ರನ ನಕ್ಷತ್ರ, ಆಮೇಲೆ ಸೂರ್ಯನ ನಕ್ಷತ್ರ ದಶಮಾಧಿಪತಿ ಸಾರದಲ್ಲಿ ಗವರ್ಮೆಂಟ್ ಕೆಲಸ, ಗವರ್ಮೆಂಟ್ ವ್ಯವಹಾರ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮನೆ ಮೇಲೆ ಮನೆ ಕಟ್ಟೋದು, ಮನೆ ಮಾರಾಟ ಮಾಡೋದು, ಪ್ರಾಪರ್ಟಿ ಡೆವಲಪರ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಬಂಗಾರದ ಫೈನಾನ್ಸ್ ಮಾಡ್ತಿದ್ದೀರಾ, ಚಿಟ್ ಫಂಡ್ ನಡೆಸ್ತಿದ್ದೀರಾ, ಅದ್ಭುತ ಪ್ರಗತಿ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸಿಮೆಂಟು, ಕಬ್ಬಿಣ, ಸ್ಟೀಲು, ಆಮೇಲೆ ಕನ್ಸ್ಟ್ರಕ್ಷನ್ ಲೈನು, ಪ್ಲಂಬಿಂಗು, ಟೈಲ್ಸು, ಗ್ರಾನೈಟು, ಈ ತರದ್ದು. ಆಮೇಲೆ ಸರ್ವಿಸ್ ಓರಿಯೆಂಟೆಡ್ ಕೆಲಸ, ಮೊಬೈಲ್ ರಿಪೇರಿ, ಟಿವಿ ರಿಪೇರಿ, ಫ್ರಿಡ್ಜ್ ರಿಪೇರಿ, ಎಲೆಕ್ಟ್ರಿಕಲ್ ವಸ್ತುಗಳ ವ್ಯಾಪಾರ. ಆಮೇಲೆ ಟೀಚಿಂಗ್, ಹೌದು, ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ವಿದ್ಯೆ ಕಲಿಸ್ತಕ್ಕಂಥ ಟ್ಯೂಷನ್ ನಡೆಸ್ತಿದ್ದೀರಾ, ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದೀರಾ, ಕೋಚಿಂಗ್ ಸೆಂಟರ್ ನಡೆಸ್ತಿದ್ದೀರಾ, ಬೋರ್ಡಿಂಗ್ ಸ್ಕೂಲ್ ನಡೆಸ್ತಿದ್ದೀರಾ, ಅತ್ಯದ್ಭುತ ಪ್ರಗತಿ. ಇಷ್ಟೆಲ್ಲದರ ನಡುವೆ ಒಂದ್ ಸ್ವಲ್ಪ ತುಂಟುತನಕ್ಕೆ ಜಾರಬಹುದು ಕೆಲವರು. ಯಾಕಂದ್ರೆ ಕಳತ್ರಕಾರಕ ಶುಕ್ರ ಬಂದ್ ಕುಳಿತಾಗ ಅವ್ನ್ ಸುಮ್ಮನಿರಲ್ಲ. ಜಾಸ್ತಿ ಸ್ವೀಟ್ ಆದಾಗ ಏನಾಗುತ್ತೆ ಗೊತ್ತಾ, ಇನ್ನೊಂಚೂರು ತಿನ್ನೋಣ ಪಕ್ಕದಲ್ಲಿರೋ ತೇಟ ಅನ್ನಿಸ್ತಾನೆ. ಸ್ವಲ್ಪ ಅದೊಂಚೂರು ನೋಡ್ಕೊಳ್ಳಿ. ಹೌದು, ಒಂಚೂರು ಶೃಂಗಾರ ಭಾವ, ತುಂಟುತನದ ಭಾವ, ಅಲಂಕಾರ ಭಾವ, ಆನಂದ ಭಾವ ನಮ್ಗೆ ಹಾಗೆ ಇನ್ನೊಂದು ಇದ್ದಿದ್ರೆ, ಇದ್ರ ಮೇಲೆ ಇನ್ನೊಂದು ಮಾಲೆ ಇದ್ದಿದ್ರೆ, ಇನ್ನೊಂದು ಉಂಗುರ ಇದ್ದಿದ್ರೆ, ಇನ್ನೊಂದು ಈ ತರ ಇಟ್ಕೊಬಿಟ್ರೆ, ಇನ್ನೊಂದು ಈ ತರ ಆಡ್ ಆನ್ ಆಗ್ತಾ ಇರುತ್ತೆ. ನಮ್ಗೆ ಸ್ಥಿತಪ್ರಜ್ಞರಾಗಿರಿ, ಇರುವುದ್ರಲ್ಲಿ ತೃಪ್ತಿ ಪಡಿ. ಇಷ್ಟು ದಿನ ಬೈದಂತ ಒಂದು ಗುರು ಬೇರೆ, ನಿಮಗ್ ಗುರುವೇ ಯೋಗಕಾರಕ. 6ನೇ ಮನೆ ಅಂದ್ರೆ ದೇಶಾಂತರ, ದಿವಾಳಿ. ಕೆಲವ್ರ ಮನೆಗಳಿಗಂತೂ ನೋಟಿಸ್ ಬೋರ್ಡೇ ಅಂಟಿಸ್ಬಿಟ್ಟಿರ್ತಾರೆ. ಬ್ಯಾಂಕ್ ನೋಟಿಸ್ಗಳು ಬಂದಿರುತ್ತೆ, ಇನ್ಕಮ್ ಟ್ಯಾಕ್ಸ್ ನೋಟಿಸು, GST ನೋಟಿಸು, ಅಯ್ಯೋ ಒಂದಲ್ಲ ಎರಡಲ್ಲ, ಇದನ್ನೆಲ್ಲ ದಾಟ್ಕೊಂಡ್ ಬರ್ತೀರಿ. ಸಮಥಿಂಗ್ ಇಟ್ಸ್ ಲೈಕ್ ವ್ಯಾನಿಷಸ್. ಯಾಕೆ ಗೊತ್ತಾ, ಗುರು ಬಂದು ಕೃತಿಕಾ ನಕ್ಷತ್ರ, ಚಂದ್ರ ನಕ್ಷತ್ರ, ಆಮೇಲೆ ವಿಶೇಷವಾಗಿ ಮೃಗಶಿರ ನಕ್ಷತ್ರ ಸಾರದಲ್ಲಿ ಓಡಾಡ್ತಾನ. 3 ಯೋಗಕಾರಕರೇ. ಚಂದ್ರ ಯೋಗಕಾರಕ, ಸೂರ್ಯ ಯೋಗಕಾರಕ, ಕುಜ ಯೋಗಕಾರಕ, ಇನ್ನೇನ್ ಬೇಕು, ನಿಮ್ಮ ರಾಶಿಕಾರಕ ಅದಿರುತ್ತೆ. ಬಟ್ ಅಲ್ಲೆಲ್ಲೋ ಸಣ್ಣದಾಗಿ ಈ ಶುಕ್ರ ಬುಧ ತರ್ಲೆಗಳು ಇನ್ನೊಂಚೂರು ಜಮಾಯಿಸೋ ಅನ್ನತಕ್ಕಂಥದ್ದು. ಒಂದು ದೋಣಿನೇ ಕಷ್ಟ, ನಾನು ಆಗಾಗ ಹೇಳ್ತಿರ್ತೇನೆ, ಬೇಜಾರು ಮಾಡ್ಕೋಬೇಡಿ. ಒಂದು ಮದುವೆನೇ ಜೀವಿತಾವಧಿ ಶಿಕ್ಷೆ. ಇನ್ನು 2ನೇ ಮದುವೆ ಸ್ಟ್ರೈಟ್ ಗಲ್ಲು ಶಿಕ್ಷೆ. ಅದು ಯಾವಾಗಾಗುತ್ತೋ ಅದು ಆಮೇಲೆ ಗ್ಯಾರಂಟಿ. ನಿಮಗೆ ಗೊತ್ತಿದೆಯಾ, ಇವತ್ತಿನ ಬ್ರೇಕಿಂಗ್ ನ್ಯೂಸ್ ನೋಡ್ತಿದ್ದೆ, ಇಡೀ ಇಂಡಿಯಾನಲ್ಲಿಯೇ ಕರ್ನಾಟಕದಲ್ಲಿ ಬ್ಯಾಂಗ್ಳೂರ್ ಇಸ್ ನಂಬರ್ 2 ಅಂತೆ. ಅಕ್ರಮ ಅನೈತಿಕ ವ್ಯವಹಾರ, ಸಂಬಂಧ, ಅನುಬಂಧ ಅನ್ನತಕ್ಕಂಥ ಭಾವಾರ್ಥಗಳು ಕಾಲ ಬದಲಾಗುತ್ತೆ. ಇನ್ನ ಎವ್ರಿಬಡಿ ಒಂದು ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಹೇಳಿದಾಗೆ ಪ್ರತಿಯೊಬ್ಬರಿಗೂ ಒಂದು ಎಕ್ಸ್ಟ್ರಾ ಸ್ಪೈಸಿ ಇಟ್ಟಿಸ್ಬಿಟ್ಟಿರ್ತಾನೆ, ಇನ್ನೊಂದು ಸ್ಪೈಸಿಗೆ ಆಸೆ ಪಡ್ತಾನೆ. ಮನೇಲಿ ಎಷ್ಟು ಒಳ್ಳೆ ಊಟ ಇದ್ರು ಕೂಡ ತಗೋ ಬಟನ್ ಪ್ರೆಸ್ ಮಾಡು ತರ್ಸು ಆನ್ಲೈನ್ ಫುಡ್ ಹೊತ್ತು ಪಕ್ಕದಲ್ಲಿ ಒಂದ್ ಇರ್ಬೇಕು ಸೈಡ್ ಡಿಶ್ ಅನ್ನೋ ತರ ಏನೋ ಒಂದ್ ಮಾಡ್ಕೊಂಡು ಸೈಡ್ ಡಿಶ್ ಕುಯಿಸೋದು. ಅದಕ್ಕೆ ನಂಬರ್ 1 ಆಗಿದಂತೆ ಕ್ಯಾನ್ಸರ್ನ ಹಬ್ಬು. ನಂಬರ್ 2 ಪ್ಲೇಸ್ ಇಡೀ ವರ್ಲ್ಡ್ ಅಲ್ಲೇ ನಮ್ಮ ಒಂದು ಭಾರತ ದೇಶ. ಕಾರಣ ನಮ್ಮ ಊಟ, ಉಪಚಾರ, ಆಲೋಚನೆ, ದಿನಚರಿ ಇವುಗಳ ಒಂದು ಬದಲಾವಣೆಗಳು ಮಕ್ಕಳೇ. ಅದರಿಂದ ವೃಶ್ಚಿಕ ರಾಶಿ ಭಯ ಬಿಡಿ. ಸ್ವಲ್ಪ ಈ ಒಂದು ಕಳತ್ರ ದೋಷ ಇರೋದ್ರಿಂದ ನನಗೆ ಅದೊಂದು ಭಯ. ಮದುವೆವರೆಗೂ ಒಂದ್ ಬಂದು ಮುರಿಯೋದು, ಇಲ್ಲ ಪ್ರೀತಿ ಮದುವೆ ಆಗೋರ್ಗು ಒಂದ್ ಸಣ್ಣ ಕಿರಿಕಿರಿ ಆಗೋದು. ಹೌದು, ಇಷ್ಟಪಟ್ಟು ಮದುವೆ ಆಗಿರ್ತಕ್ಕಂಥವ್ರಿಗೆ ಒಂದು ಕಿರಿಕಿರಿ ಆಗಿರೋದು. ಮದುವೆ ವಿಚಾರದಲ್ಲಿ ಕಿರಿಕಿರಿ ಆಗಿದ್ದವ್ರು ಈಗ ಕಿರಿಕಿರಿ ಬರ್ತಕ್ಕಂಥದ್ದು ಬರಬಹುದು. ಈ ತರ್ಲೆ ಬುಧ ಸೇರ್ಕೊಂಡಿದಾನಲ್ವಾ, ಅಷ್ಟಮಾಧಿಪತಿ ಏನಾದ್ರೂ ಒಂದು ಮಾಡ್ತಾನೆ, ಟಿಕಿಲ್ ಅಂತ ಹೇಳ್ಬಿಟ್ಟು ಏನ್ ಮಾಡಿ ಒಂದು ಲಕ್ಷ್ಮೀ ದಿಗ್ಬಂಧ, ಆ ಒಂದು ಕಳತ್ರಕಾರಕ ಲಕ್ಷ್ಮಿ, ಆ ಮಾಂಗಲ್ಯಕಾರಕ ತಾಯಿ ಜಗನ್ಮಾತೆ ತಗೋಬಂದು ಒಂದ್ ತಟ್ಟೆಲಿ 3 kg ಅಕ್ಕಿ, 3 ಬೆಲ್ಲ ಇದನ್ನು ಇಟ್ಟು ಅದ್ರ ಜೊತೆನಲ್ಲಿ ಒಂದು ಒಣಕೊಬ್ಬರಿ, ಒಂದು ತೆಂಗಿನಕಾಯಿ ಇಟ್ಬಿಡಿ, 2 ಎಲೆ 2 ಅಡಿಕೆ ಅದನ್ನು ಕಂಪಲ್ಸರಿ ಇಟ್ಬಿಡಿ, 3 ತರದ ಹಣ್ಣು, 6 ಬಳೆ, ಒಂದು ಬ್ಲೌಸ್ ಪೀಸ್. ಲಕ್ಷ್ಮೀ ಬಳೆ ಅಂತ ಚಿಕ್ಕ ಕಪ್ಪು ಬಳೆ ಬರುತ್ತೆ ಮಕ್ಕಳ, ಗಂದಿಗೆ ಅಂಗಡಿನಲ್ಲಿ ಕೇಳಿ ಕೊಡ್ತಾರೆ ಪೂಜೆಗೆ ಅಂತ. ಅದನ್ನು ಗೊಂಚಲು ತಗೊಬಂದಿಡಿ. ಹೂವು, ಹಣ್ಣು, ಎಲೆ, ಅಡಿಕೆ, ಅರಿಶಿನ, ಕುಂಕುಮ ಇಷ್ಟು ಇಟ್ಟು ಕಂಪಲ್ಸರಿ ಶುಕ್ರವಾರ ತಂದು ಪೂಜೆ ಮಾಡ್ಕೊಳ್ಳಿ. ಮಾಡ್ಕೊಂಡು ಸಂಜೆ ಆದ್ರೆ ಸಂಜೆ, ಬೆಳಿಗ್ಗೆ ಆಗಿದ್ರೆ ಬೆಳಿಗ್ಗೆ
ಹತ್ತಿರದ ಶ್ರೀನಿವಾಸರ ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ, ಕೃಷ್ಣರ ದೇವಸ್ಥಾನ ಹೋಗಿ ಅಲ್ಲೊಂದು ಸಣ್ಣ ಪೂಜೆ ಅರ್ಚನೆ ಮಾಡಿಸಿ, ಯಾರಾದರೂ ಶುಕ್ರ ಬುಧ ಇಬ್ರು ಸೇರಿದ್ನ ಒಮ್ಮೆ ಕುಮಾರಿಗೆ ದಾನ, ಒಮ್ಮೆ ಮುತ್ತೈದೆಗೆ ದಾನ, ಒಮ್ಮೆ ಕೌಮಾರಿಗೆ ದಾನ ಕಂಪಲ್ಸರಿ ಮಾಡ್ತಾ ಬನ್ನಿ. ನೋಡಿ, ನಿಮ್ ಮನೆಯ ಲಕ್ಷ್ಮಿ, ಬಿಟ್ಟು ಹೋದ ಲಕ್ಷ್ಮಿ ಮರಳಿ ಬರಬೇಕು. ಅಡ ಇಟ್ಟಿರೋ ಬಂಗಾರ ಬಿಡಿಸ್ಕೋಬೇಕು, ಅಡ ಇಟ್ಟಿರೋ ಮನೆ ಬಿಡಿಸ್ಕೋಬೇಕು, ಅಡ ಇಟ್ಟಿರೋ ಕಾರ್ ಬಿಡಿಸ್ಕೋಬೇಕು. ಏನೋ ಅಡಗಳು ಇಟ್ಟು ಬಿಟ್ಟಿದ್ದೀರಿ, ನಿಮ್ ಮಾತು ಅಡ ಇಟ್ಟಿರ್ಬೋದು, ನಿಮ್ ವ್ಯವಹಾರ ಅಡ ಇಟ್ಟಿರ್ಬೋದು, ಏನೇನೋ ನಡೆದಿದೆ. ಇದೆಲ್ಲದಕ್ಕೂ ದಾರಿ ಮಾಡಿಸ್ತಕ್ಕಂಥ ಒಂದು ಅದ್ಭುತವಾದಂತ ಯೋಗ ಇವತ್ತು ಈ ಒಂದು ವರ್ಷ 2024. ಖಂಡಿತ ಆ ತರದ ಸೂಚನೆಗಳು ಒಂದ್ ಸಣ್ಣದಾಗ ಒಂದ್ ಸಣ್ಣ ಅಮೌಂಟ್ ಆದ್ರು, ಒಂದ್ 5,000ವೋ 50,000ವೋ 5 ಲಕ್ಷವೋ. ಶುಕ್ರ ಬುಧನ ಆ ಒಂದು 5ರ ಪ್ರಭಾವ, ಶುಕ್ರ 6, ಒಂದು 6,000 60,000 ಒಂದ್ ಸಣ್ಣ ಗೋಲ್ಡ್ ಚಿಟ್ ಹಾಕೊಳ್ಳೋದು, ಏನಾದ್ರೂ ಒಂದು ಈ ತರದ್ ಮಾಡಿಸ್ಲಿಕ್ಕೋ ಇನ್ನೊಂದು ಮಾಡಿಸ್ಲಿಕ್ಕೋ ಕರ್ಕೊಂಡು ಹೋಗಿರ್ತಾನೆ. ಒಂದು ಇನ್ಕ್ರಿಮೆಂಟ್, ಒಂದು ಪ್ರಮೋಷನ್, ಯಾವುದೋ ಒಂದು ಜಾಗದ ಮಾತುಕತೆ, ಮನೆಯ ಮಾತುಕತೆ, ವಾಹನದ ಮಾತುಕತೆ, ಗಾಡಿಯ ಮಾತುಕತೆ, ಜಮೀನಿನ ಮಾತುಕತೆ, ಇದೆಲ್ಲವೂ ನಡೀತಿರ್ಬೇಕು. ನಡೆದಿದೆ ಅಂದ್ರೆ ಖಂಡಿತ ಕಮೆಂಟ್ಸ್ ಕೊಡಿ, ಕಾಯ್ತಿರ್ತಾನೆ. ಹಾಗೆ ನಮ್ಮ ಸಂಚಿಕೆ ಈ ರಾಶಿಯ ಬಗ್ಗೆ, ರಾಶಿಗಳ ಬಗ್ಗೆ, ಈ ಸಂಖ್ಯೆಗಳ ಬಗ್ಗೆ ಇದೆಲ್ಲ ತಿಳಿಸ್ತಿದ್ದೇನಲ್ವಾ? ನಿಮ್ ಮೆಚ್ಚಿದೆ ಅಂದ್ರೆ ದಯಮಾಡಿ ನಿಮ್ಮ ಸ್ನೇಹಿತರಿಗೂ ಹೆಚ್ಚು ನಿಮ್ಮ ವಾಟ್ಸಪ್ ಗ್ರೂಪ್ ಇರ್ಬೋದು, ಇನ್ನೊಂದು ಗ್ರೂಪ್ಸ್ ಏನೋ ಮಾಡ್ಕೊಂಡಿದ್ದೀರಾ, ಶೇರ್ ಮಾಡಿ, ಅವ್ರಿಗೂ ತಲುಪ್ಲಿ, ಅವರಲ್ಲೂ ಒಂದು ಧೈರ್ಯ ಉತ್ಸಾಹ ತುಂಬಲಿ ಅಂತ ಕೇಳ್ಕೊತಿದ್ದೇನೆ. ಆದಷ್ಟು ನಿಮಗೇನಾದ್ರೂ ದಶಾಭುಕ್ತಿಗಳು, ವೃಶ್ಚಿಕ ರಾಶಿಗೆ ಸೂರ್ಯ ದಶೆ ನಡೀತಿದೆ, ಕುಜ ದಶೆ ನಡೀತಿದೆ, ಗುರು ದಶೆ ನಡೀತಿದೆ, ಕೇತು ದಶೆ ನಡೀತಿದೆ, ಶುಕ್ರನೇನಾದ್ರೂ ನಿಮಗೆ ಲಗ್ನದಲ್ಲೇ ಇದು ಗುರುಸಾರದಲ್ಲಿ ಏನಾದ್ರೂ ಇದ್ದಿದ್ದರೆ ಜಾತಕ ಪರಾಮರ್ಶಿಸಿ. ಇವುಗಳು ನಿಮ್ಮ ಹುಟ್ಟಿದಾಗ ನಿಮ್ಮ ಜನ್ಮ ಜಾತಕದಲ್ಲಿ ಈ ಗ್ರಹಗಳ ಬಲವೇನಾದ್ರೂ ಇದ್ದು ಈ ಸಂದರ್ಭಕ್ಕೆ ಈ ಗುರು ಈ ದಶೆ ವಾವ್ ಹಾಲು ಉಕ್ಕಿಸ್ದಾಗ ಉಕ್ಕಿಸುತ್ತೆ, ನೆನಪಿಟ್ಟುಕೊಳ್ಳಿ. ಅಷ್ಟು ಒಂದು ವಿಶೇಷವನ್ನ ತಂದು ಕೊಡತಕ್ಕಂತ ಒಂದು ಯಶೋಗಾಥೆನೆ ತಂದು ಕೊಡುತ್ತೆ. ಗೊತ್ತಿಲ್ಲ ಯಾರಾದ್ರೂ ಗುರುಗಳು ಆಚಾರ್ಯರು ನಿಮ್ಮ ಹತ್ರ ಅಕ್ಕಪಕ್ಕ ಇದ್ರೆ ನೋಡಿ, ಇಲ್ಲ ಗೊತ್ತಿಲ್ಲ ನನ್ ಜೊತೆನೆ ಫೋನಲ್ಲಿ ಮಾತಾಡ್ಲಿಕ್ಕೋ ಇಲ್ಲ ನೇರವಾಗಿ ಭೇಟಿ ಆಗ್ಲಿಕ್ಕೋ ಕರೆ ಮಾಡಿ ನನ್ನ ಟೀಮ್ ನಿಮ್ಗೆ ಒಂದ್ ಸಣ್ಣ ಗೈಡೆನ್ಸ್ ಮಾಡ್ತಾರೆ. ಒಳ್ಳೇದಾಗ್ಲಿ. ಒಂದ್ ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಾತಿ ನಕ್ಷತ್ರ, ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಬುಧನ ಸಾರದಲ್ಲಿದ್ದು, ಬುಧ ಕೂಡ ಬುಧನ ಸಾರದಲ್ಲೇ ಜ್ಯೇಷ್ಠ ನಕ್ಷತ್ರ ಭಾವದಲ್ಲೇ ಇದ್ದಾನೆ. ಬುಧ ಬಂದು ನೋಡಿ, ಜಾತಕದಲ್ಲಿ ಯಾವತ್ತೂ ನೆನ್ಪಿಟ್ಕೊಳ್ಳಿ, ವಿದ್ಯೆ, ಮಾತು, ಚೆನ್ನಾಗಿ ಮಾತಾಡೋದು, ನೆನಪಿನ ಶಕ್ತಿ, ಗಣಿತ, ಲೆಕ್ಕಾಚಾರ, ಆ ಒಂದು ಶ್ರುತಿ, ವೆರಿ ಹಂಬಲ್ ವಾಯ್ಸ್, ಒರಟು ವಾಯ್ಸು ಕೂಡ ಅಂತ ಮಾತಾಡ್ತಾರೆ. ಬುಧನ ಕಾರಕತ್ವ. ಹೌದು, ಚರ್ಮ, ಕೂದಲು, ಒಳ್ಳೆ ಕೂದಲಿದೆ, ಬುಧನ ಕಾರಕತ್ವ. ನನ್ ಬುಧ ದಶೆ ಆರಂಭ ಆಯ್ತು, ನೀವು ನಂಬಲ್ಲ, 90% ಕೂದಲು ಹೋಗ್ಬಿಡ್ತು. ಅಷ್ಟು ಗುಂಗುರು ಕೂದಲು, ಇಷ್ಟು ದಪ್ಪ ಇದ್ದು 90%. ಸ್ಕಿನ್ ಅಲ್ಲಿ ಇರಿಟೇಷನ್ಸ್ ಅಲ್ಲಲ್ಲಿ, ಅದ್ರ ಪ್ರಭಾವ ತೋರಿಸ್ಲೇಬೇಕು. ಬುಧ ದಶೆ. ಸೊ ಹೆಚ್ಚು ವಾಲ್ನಟ್ ಎಲ್ಲ ತಿಂತೇನೆ, ಎಣ್ಣೆ ಹಚ್ಚಿ, ಯಾಕಂದ್ರೆ ಬುಧನಿಗೆ ಶನಿ ಮಿತ್ರ, ಅದರಿಂದ ಚೆನ್ನಾಗಿ ಎಣ್ಣೆ ಹಚ್ತೇನೆ. ಅದರಲ್ಲಿ ಬುಧನಿಗೆ ಗುರು ಆಪೋಸಿಟ್, ಅದರಿಂದ ತೆಂಗಿನ ಎಣ್ಣೆ ತಗೊಂಡು ಚೆನ್ನಾಗಿ ಹಚ್ಕೋತೇನೆ. ವಾರದಲ್ಲಿ 3 ದಿನ 4 ದಿನ ಚೆನ್ನಾಗಿ ಹಚ್ಕೋತೇನೆ. ಸ್ವಲ್ಪ ಆ ಪ್ಯಾಂಕ್ರಿಯಸ್ ಕ್ಲೀನ್ ಆಗ್ಲಿಕ್ಕೆ ಒಂದೊಂದು ಸ್ಪೂನ್ ಎಣ್ಣೆ ಕುಡಿತೇನೆ, ಇಲ್ಲ ಆಯಿಲ್ ಪುಲ್ಲಿಂಗ್ ಮಾಡ್ಕೋತೇನೆ. ಸಣ್ಣ ಚೇಂಜಸ್ ಮಕ್ಕಳು. ಬಿಸಿಲು ಹೊಡ್ಕೋಬೇಕು. ಸ್ಕಿನ್ಗೆ, ಕೂದಲಿಗೆ ಬೇಕಾಗಿರ್ತಕ್ಕಂಥ ಈ ನೆಲ್ಲಿಕಾಯಿ ಪೌಡ್ರು, ತ್ರಿಫಲ, ಊಟದ ನಂತರ ಒಂದು ಸ್ಪೂನ್ ಸೇವಿಸ್ತಕ್ಕಂಥದ್ದು, ಇದ್ರ ಸಣ್ಣ ಬದಲಾವಣೆಗಳು ಬುಧನ ತತ್ವ. ಅದಕ್ಕೆ ಜಾತಕ ನೋಡ್ಬೇಕು ಅನ್ನೋದು. ನನ್ ಮಗ ಓದ್ತಿಲ್ಲ, ಬೇಸಿಕ್ ಎಜುಕೇಶನ್ ಇಸ್ ಅ ಬುಧ. ಹೌದು, ದೊಡ್ಡ ಓದು, ದೊಡ್ಡ ಗತ್ತು, ತರ ಗೌರವದ ಓದು ಗುರು. ಮಾಸ್ಟರ್ಸ್ಗೆ ಮಾಸ್ಟರ್ಸ್ ಮಾಡಿಸೋದು ಶನಿ. ಇವುಗಳನ್ನ ನೋಡ್ಬೇಕು. ಬುಧ, ಗುರು, ಶನಿ ಇವುಗಳನ್ನ ನೋಡ್ತೇವೆ. ನಿಮ್ 4ನೇ ಮನೇಲಿ ಕುಜ ಇತ್ತು ಅಂದ್ರೆ ವಿದ್ಯಾಭಂಗವೇ. ಅಲ್ಲಿ ಏನೋ ಒಂದು ತಂದಿಡ್ತಾನೆ.
ಬುಧನ ಪ್ರಭಾವ ಇತ್ತು ಅಂದ್ರೆ ಬೇಸಿಕ್ ಎಕ್ಸಾಮ್ 7ನೇ ಕ್ಲಾಸು 5ನೇ ಕ್ಲಾಸು 8ನೇ ಕ್ಲಾಸು 9ನೇ ಕ್ಲಾಸು 10ನೇ ಕ್ಲಾಸ್ ಎಕ್ಸಾಮ್ಸ್ ನಲ್ಲೇ ಜ್ವರ ಬಂದಿದೆ, ಬರೀಲಿಕ್ಕೆ ಆಗ್ಲಿಲ್ಲ, ಅಲ್ಲೇನೋ ಸಮಸ್ಯೆ ಆಗಿತ್ತು, ಟೆಸ್ಟ್ಗಳಿಗೆ ಹೋಗ್ಲಿಕ್ಕೆ ಬರೀ ನಾರ್ಮಲ್ ಟೆಸ್ಟ್ಗೆ ಒಂದ್ ಟೆಸ್ಟ್ಗೆ ಹೋಗಿಲ್ಲ ಅಂದ್ರೆ ಬುಧನ್ ತೊಂದರೆ ಇರುತ್ತೆ ನಿಮ್ ಜಾತಕ, ಗಮನಿಸಿಟ್ಕೊಳ್ಳಿ. ಅದಕ್ಕೆ ಕೆಲವ್ರಿಗೆ ಹೇಳ್ತಿರ್ತಾನೆ, ಹೆಂಗಾದ್ರೂ ಬೇಸಿಕ್ ತಳ್ಬಿಡಿ, ಬೇಸಿಕ್ ಹೇಗಾದ್ರೂ 10th ವರ್ಗೂ ಇಟ್ಕೊಳ್ಳಿ ಈ ಮಗುವನ್ನ. PUC ನಲ್ಲಿ ನೋಡಿ 25% ಎದ್ಬಿಡುತ್ತೆ, ಡಿಗ್ರಿ ಗುರು ನಿಂತ್ಕೋತಾನೆ, ಕದಲ್ಸ್ಬಿಡ್ತಾನೆ, ಮಾಸ್ಟರ್ಸ್ಗೆ ಶನಿ ನೋಡ್ತಾನೆ. ಹೈಯರ್ ಎಜುಕೇಶನ್ PhD ಮಟ್ಟಕ್ಕೆ 4 PhD ಏನೇನೋ ಮಾಡಿದ್ದಾರೆ ಅಂತ ಹೇಳ್ತಾರಲ್ವ ಮಕ್ಕಳೇ, ಶನಿಯ ಕಾರಕತ್ವ ಅಗಾಧವಾಗಿರುತ್ತೆ. ಪಂಡಿತೋತ್ತಮ ಅಂತ ಹೇಳ್ತೀವಲ್ಲ, ಶನಿಯ ಅಗಾಧತೆ, ನನಗೆ ಶನಿಯ ಪ್ರಬಲ ಇರೋದ್ರಿಂದಲೇ ಆ ಒಂದು ವಿದ್ವತ್ತು, ಜ್ಞಾನ, ಕಲಿಕೆ ಈಗಲೂ ಇದೆ. ಈಗಲೂ ಆ ಮಾಸ್ಟರಿಂಗ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಲೇ ಇರ್ತಾನೆ. ನನಗೆ ಭಯ ಬಿಡೋಲ್ಲ, ಅವನು ಶನಿ ಓದಿಸ್ತಲೇ ಇರ್ತಾನೆ, ನಿರಂತರ ಅಧ್ಯಯನ, ನಿರಂತರ ಕಲಿಕೆ. ಅದನ್ನ ಕೂಡ ಬುಧ ಕೂಡ ತಂದು ಕೊಡ್ತಾನೆ. ಪರಮೋಚ್ಚ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ನನ್ಗಿದ್ದಾನೆ. ಅದರಿಂದ ಜಾತಕ ಇದಕ್ಕೆ ನೋಡೋದು. ನಮ್ಮ ಮಕ್ಕಳ ವಿದ್ಯಾಭ್ಯಾಸ ತಿಳ್ಕೊಳ್ಳಿ, ನಮ್ಮ ಮಕ್ಕಳ ಮಾತು, ನಮ್ಮ ಮಕ್ಕಳ ತುಂಟುತನ, ನಮ್ಮ ಮಕ್ಕಳು ತುಂಬಾ ಹೈಪರ್ ಆಕ್ಟಿವಿಟಿ, ADHD ಆಕ್ಟಿವಿಟಿ, ಇದೆಲ್ಲ ಬುಧನ ತತ್ವಗಳೆಲ್ಲ ಅಡಗಿ ಕುಳಿತಿದೆ. ಒಂದ್ ಕಡೆ ಫೋಕಸ್ ಇಲ್ಲ ಗುರುಗಳೇ, ಬುಧನ ತತ್ವ. ಸರಿ, ಮನೆಯವ್ರ ಮಾತೇ ಕೇಳಲ್ಲ, ಗುರು ತತ್ವ ಬರೆದಿಟ್ಕೊಳ್ಳಿ. ಮನೆಯವ್ರ ಮಾತು ಕೇಳ್ತಿಲ್ಲ, ಅಪ್ಪ ಹೇಳಿದ್ದು ಅಮ್ಮ ಹೇಳೋದು ಕೇಳಲ್ಲ, ಅವನೇನೋ ಹೊರಗಡೆಯವ್ರ ಮಾತೇ ಕೇಳ್ತಾನೆ. ಹೊರಗಡೆನೆ ಸುತ್ತಿರ್ತಾನೆ. ಅಲ್ಲೊಂದು ಗುರು ಕೆಟ್ಟಿರ್ಬೇಕು, ಗುರು ವಕ್ರ ಇರುತ್ತೆ. ಎಲ್ಲೋ ದೂರದಲ್ಲಿ ಓದು, ದೂರದಲ್ಲಿ ಬದುಕು, ದೂರದಲ್ಲಿ ಜೀವನ, ದೂರದ ಮಾತು. ಮನೆಯವ್ರ ಮಾತು ಅಂದ್ರೆ ಅಲ್ಲಿ ಇನ್ನೆಲ್ಲೋ ಒಂದು ವಕ್ರತೆ, ತನಗಿಷ್ಟಪಟ್ಟಿದ್ದೆ ಮಾಡೋದು, ಬೇರೆಯವ್ರು ನೋಡಿದ್ದೆ, ಬೇರೆಯವ್ರು ಹೇಳಿದ್ದೆ. ಗುರು ವಕ್ರ ಇರೋರಿಗೆಲ್ಲ ಆ ತರದೊಂದು ಮಾಡಿಸಿಡ್ತಾನೆ. ತನ್ನವ್ರ ಮಾತು ಅವ್ನು ಕೇಳಲ್ಲ, ಅವ್ನು ಒಳ್ಳೆ ಮಾತು ತಗೊಳಕ್ಕೂ ಹೋಗಲ್ಲ. ಒಳ್ಳೆ ಸಂದರ್ಭಕ್ಕೆ ಒಳ್ಳೆ ಮಾತುಗಳು ಬಂದಿರುತ್ತೆ, ನೋಡ್ಕೊಳ್ಳೋ. ಒಬ್ಬ ಪುಣ್ಯಾತ್ಮ ಗುರು ವಕ್ರ, ನಿಂಗ್ ಕನ್ಫರ್ಮ್ ಲಗ್ನದಲ್ಲಿ ಶನಿ, ಗುರು ವಕ್ರ ಬೇರೆ, ನೀಚ ಬೇರೆ, ಕನ್ಫರ್ಮ್ ಹೋಗ್ಬಿಟ್ಟು ಒಂದು ಪಾಯಸಕ್ಕೆ ಇಟ್ಕೋತೀಯ, ನಿನ್ ತಲೆನೋವು ಅಂದ್ರೆ ತಂದು ಇಟ್ಕೋಬಿಟ್ಟಿದ್ದಾನೆ. ಅದ್ ಯಾವತ್ತ ಅಸಹ್ಯ ಹೊರಗಡೆ ಬರುತ್ತೋ ಗೊತ್ತಿಲ್ಲ, ಹೇಳಿಬಿಟ್ಟಿದ್ದಾನೆ. ಅಂತಿಂತದ್ದೆಲ್ಲ ಬೀದಿಗೆ ಬಂದು ಬಿಡ್ಬಿಡ್ತೀಯ ನೀನು. ಭಾಗ್ಯದಲ್ಲಿ ಗುರು ನೀಚ, ಎಲ್ಲ ಧ್ವಂಸವೇ. ಭಾಗ್ಯದಲ್ಲಿ ಗುರು ನೀಚನಾಗಿ ವಕ್ರನ ಕುತ್ಕೊಂಡ ಅಂದ್ರೆ ಅಯ್ಯೋ ಭಿಕ್ಷುಕನಿಗಿಂತಲೂ ಹೀನಾಯ ಸ್ಥಿತಿ ತಂದಿಟ್ಬಿಡುತ್ತೆ. ಕನ್ಫರ್ಮ್. ದಶಾಭುಕ್ತಿಗಳು ಸ್ವಲ್ಪ ದಿನ ಫೇವರಬಲ್ ಆಗಿ ಇಟ್ಕೊಂಡಿರ್ಬೋದು, ನಮ್ಗೊಂಥರ ಬಿಡುತ್ತಿದ್ದ ಹಾಗೆ. ಒಬ್ಬ ಪುಣ್ಯಾತ್ಮನ್ ಹೀಗೆ ಲಗ್ನದಲ್ಲಿ ಶನಿ, ವಿಶೇಷವಾಗಿ ಕನ್ಯಾ ಲಗ್ನ ನೆನಪಿದೆ. ಶುಕ್ರ ಅಷ್ಟು ಅತ್ಯದ್ಭುತ, ಏನು ದುಡ್ಡು, ಬರೀ ಜೂಜು, ಸಟ್ಟ, ಬಾಜಿ, ಫ್ರೆಂಡ್ಸು, ರೇಸು, ಕ್ಲಬ್ಬು, ಪಬ್ಬು, ದೇವಿ ನರ್ತನ ಕೈಯಲ್ಲಿ. ನೀವು ನಂಬಲಾಗಿ ಹೇಳ್ತಿದ್ದೆ, ಕಡಿಮೆ ಅಂದರು ಒಂದು 95, 96, 97ನೇ ಇಸವಿ. ಗುರುಗಳೇ ನನ್ ಮಾತು ಕೇಳಿ, ತುಂಬಾ ದೊಡ್ಡ ಅಂತಿಂತ ರಾಜಕಾರಣಿಗಳ ಮನೆಯ ದೇವರ ಮನೆಯ ದೇವರೆಲ್ಲ ಈತ ಬಿಡಿಸಿದ್ದೆ. ಪುಣ್ಯಾತ್ಮ ನಿನ್ಗೆ ಕೈಯಲ್ಲಿ ಅವತ್ತಿಗೆ 50,000, 30,000. ಇವತ್ತಿಗೆ ಲೆಕ್ಕ ಕಡಿಮೆ ಅಂದ್ರೆ 3 ಲಕ್ಷದ ಸಂಪಾದನೆ. ಕಡಿಮೆ ನಾನು ಹೇಳ್ತಿರೋದು, ಒಂದು 5 lakhs ಹೇಳ್ಬೋದು. 28 years ಬ್ಯಾಕ್. ಉಳಿಸ್ಕೋ, ನಿಲ್ಲಲ್ಲ. ಶುಕ್ರದಸೆ ಒಳ್ಳಿ ಹಳ್ಳಿ ಕುಡುಪಾಳ್, ಹಳ್ಳಿ ಕೊಂಡುಪೋಳ್. ಅದ್ರಲ್ಲೂ ಅಷ್ಟೊಂದಲ್ಲಿ ಶುಕ್ರ ಬೇರೆ ಇರೋದು ರಾಶಿಗೆ. ಲಗ್ನದ ಭಾಗ್ಯಸ್ಥಾನ, ನನ್ ಮಾತ್ ಕೇಳು. ದಶಮೇ ಭಾಗ್ಯ, 3ನೇ ಮನೆನೇ ನೋಡ್ತಿದ್ದಾನೆ. ಅಂತಿಂತದ್ದೆಲ್ಲ. ಆದ್ರೆ ಹೋಗ್ತಾ ಎಡವಟ್ಟನ್ ತಟ್ಟೆಯಲ್ಲಿ ಇಟ್ಬಿಡುತ್ತೆ. ಹುಷಾರು ಅಂದ್ರೆ ನೀವು ನಂಬಲ್ಲ, ಅಲ್ಲೊಂದು ಎಡವಟ್ಟು ವ್ಯಕ್ತಿ ಅವನ ಜೀವನದಲ್ಲಿ ಪ್ರವೇಶ ಮಾಡಿ ಇವತ್ತು ಪುಣ್ಯಾತ್ಮ ರೋಡಲ್ಲಿ ತವಾ ಹಾಕೊಂಡು ಚಿಕನ್ನು ಇನ್ನೊಂದು ಅಂತ ಮಾಡ್ತಾ ಕೂತಿದ್ದಾನೆ. ನೋಡ್ತಿದ್ರೆ ಕಣ್ಣಲ್ಲಿ ನೀರು. ಹೇಳಿದ್ದೆ, ಬಿಡುವುದಿಲ್ಲ, ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಹೇಳ್ತಿತ್ತು, ಗುರುಗಳು ಏನಾದ್ರೂ ಮಂತ್ರ ಮಾಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಬಿಡಿಸ್ಬಿಡಿ. ಇಲ್ಲ ಹೋಗ್ರಿ, ಅನುಭವಿಸ್ಬೇಕು. ಸತ್ಯ ಅದೇ. ಅಂದ್ರೆ ಇವ್ರು ಕೇಳೋದು ಏನ್ ಗೊತ್ತಾ, CM ಮಾಡ್ಬಿಡ್ಬೇಕು ಇವ್ರನ್ನ. ಇವರು ಈಗ ವಿರೋಧ ಪಕ್ಷದ ನಾಯಕರು, ಇವ್ರನ್ನ ಈ ಪಕ್ಷದ ನಾಯಕರು ಮಾಡ್ಬಿಡ್ಬೇಕು. ವನವಾಸ ರಾಮರಿಗೆ ತಪ್ಪಲಿಲ್ಲ, ವಸಿಷ್ಠರಿದ್ದು. ಹೌದು, ಕುಲಗುರುಗಳು ವಸಿಷ್ಠರಿದ್ದು, ಗೌತಮರಿದ್ದು, ಶತಾನಂದರಿದ್ದು, ವಿಶ್ವಾಮಿತ್ರರು. ಒಬ್ಬೋ ಸ್ವಯಂ ಶಕ್ತಿಯಿಂದ ಬ್ರಹ್ಮಶ್ರೀ ಪಟ್ಟವನ್ನ ಪಡೆದವರು, ತ್ರಿಶಂಕು ಸ್ವರ್ಗವನ್ನೇ ಸೃಷ್ಟಿಸಿದಂತ ಮಹಾಗುರು. ಸಾಮಾನ್ಯರ ಅಂತ ಗುರುವಿದ್ದೆ ತಪ್ಪಿಸಲು ಬಿಡಲಿಲ್ಲ. ಏನು ನಾವು ಖಂಡಿತ ಇಲ್ಲ. ಅದರಿಂದ ಗ್ರಹಗಳ ಈ ಒಂದು ಗತಿ ಚಲನೆ, ನಿಮ್ ದಶಾ ಭುಕ್ತಿ, ಯೋಗ, ಕರಣ, ಇನ್ನೊಂದು ಇದೆಲ್ಲವೂ ನೋಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಲ್ಲ, ಒಂದು ಉದಾಹರಣೆ ಹೇಳ್ತೇನೆ. ಇವತ್ತು ನೋಡಿ, ಬುಧ ಅದ್ಭುತವಾಗಿ ಕೂತಿದ್ದಾನೆ, ಆದ್ರೆ ಬುಧನ್ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಬ್ಯೂಟಿಫುಲ್. ಅದೇ ಅವನು
ಅಲ್ಲಿ ಶನಿಸಾರದಲ್ಲಿ ಕುಳಿತಿದ್ದರೆ ನಮ್ಗೆ ಅನ್ಸುತ್ತೆ ಬುಧನೇ ಅಲ್ಲಿ ಕುಳಿತಿರೋದು ಶುಕ್ರನ್ ಜೊತೆ ಬ್ಯೂಟಿಫುಲ್ ಅಂತೇವೆ. ಆದ್ರೆ ಶನಿಸಾರ ಇಲ್ಲ ಗುರುಸಾರದಲ್ಲಿ ಕುತ್ಕೊಂಡಾಗ ಬೇರೆ. ಬುಧ ಬಂದು ಗುರು ಒಳಗಡೆ ಗುರು, ಮೇಲೆ ಬುಧನ ರೂಪದಲ್ಲಿ ಕುಳಿತಿದ್ದಾನೆ. ವಾದ್ಯ, ನಾಟ್ಯ, ಭರತನಾಟ್ಯ, ಡಾನ್ಸು, ಮ್ಯೂಸಿಕ್ ಅದನ್ನ ಕಲಿಸ್ತಕ್ಕಂಥ ಗುರು ಅಂತೇವೆ, ಇನ್ಸ್ಟ್ರೂಮೆಂಟ್ಸ್ ಅಂತೇವೆ. ಸೊ ಬುಧನ್ ಸಾರ ಕುಜನ್ ಮನೆಯಲ್ಲಿ ಕುಳಿತಾಗ ಟೆಕ್ನಿಕಲ್ ಲೈನ್ ಅಂತೇವೆ. ಅಬ್ಸರ್ವ್, ಆ ಟೆಕ್ನಿಕಲ್ ವಿದ್ಯೆಗೆ ಸಪೋರ್ಟ್ ಕೊಡ್ಲಿಕ್ಕೆ ಗುರು ಚೆನ್ನಾಗಿದಾನ, ಮಾಸ್ಟರಿ ಮಾಡ್ಲಿಕ್ಕೆ ಶನಿ ಚೆನ್ನಾಗಿದಾನ, ಅವನ ದೃಷ್ಟಿ ಇದೆಯಾ, ಇವೆಲ್ಲವೂ ನೋಡ್ಬೇಕು. ಆ ಶನಿ ಅಕಸ್ಮಾತ್ ಕುಜನ ಸಾರದಲ್ಲಿದ್ದಾನೆ, ಧ್ವಂಸವೇ. ಬುಧನಿಂದ 4ನೇ ಮನೆಯಲ್ಲಿ ಧನಿಷ್ಠ ನಕ್ಷತ್ರದಲ್ಲಿ ಶನಿ ಕುಳಿತಿದ್ರೆ ಇವುಗಳೆಲ್ಲ ಅವಲೋಕನ ಮಾಡ್ಬೇಕಾಗುತ್ತೆ. ಅದರಿಂದ ನಿಮಗೆ ತಿಳಿದಿರುವ ಅನುಭವವಿರುವ ಯಾರಾದ್ರೂ ಗುರುಗಳ ಹತ್ರ ಮಕ್ಕಳ ವಿದ್ಯಾಭ್ಯಾಸ 3-4 ತಿಂಗಳಲ್ಲಿ ಚೇಂಜಿಂಗ್ ಕಾಲೇಜ್, ಚೇಂಜಿಂಗ್ ಕೋರ್ಸು ಏನೇನೋ ಮಾಡ್ಲಿಕ್ಕೆ ಹೋಗ್ತಿದ್ರಿ, ದಯಮಾಡಿ ಚೆಕಪ್ ಮಾಡಿಸಿ ಮಾಡಿ. ನಿಮಗೇನೋ ತುಜಿತು ನನ್ನ ಮಗ ಡಾಕ್ಟರ್ ಆಗ್ಬಿಡ್ಬೇಕು, ಏನು ಇನ್ನೂ ಒಬ್ರು ನೋಡ್ಬೇಕು, ಸಾಲ ಮಾಡೋದು ಸರಿ ಸರ್, ಫಾರಿನ್ ಅಲ್ಲಿ ಹೋಗ್ಬಿಟ್ಟು ಓದಿಸ್ತೀನಿ ನನ್ನ ಮಗಳನ್ನ ಅಂತ. ಪುಣ್ಯಾತ್ಮ, ಹೋಗಪ್ಪ ನಿನ್ನ ಇಷ್ಟ. ನನ್ ಮಗಳಿಗಿಲ್ಲ ಆತರ ಕ್ರ್ಯಾಕ್ ಮಾಡೋಗಿದ್ರೆ ಇಲ್ಲೇ ನೀಟ್ ಕ್ರ್ಯಾಕ್ ಮಾಡಿರ್ತಿದ್ಲು, ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡ್ತಿದ್ಲು, ಸ್ಕಾಲರ್ಶಿಪ್ ತಗೋತಿದ್ಲು. ಅದಕ್ಕೆ ಬೇರೆ ನೀನ್ ಬೇರೆ ನೀನ್ ಇನ್ನೊಂದು ಅಷ್ಟು ದುಡ್ಡು ಹಾಕ್ಬಿಟ್ಟು ಕಳಿಸಿದ್ಯಾ, ಪುಣ್ಯಾತ್ಮ ಏನೋ ಮಾಡ್ಕೋ, ಇಲ್ಲ ಅಂದಿದ್ದಿಲ್ಲ. ಜಾಗ್ರತೆ ಅಂತ ಹೇಳ್ತಾ ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಬುಧನ ಸಾರದಲ್ಲಿದ್ದು, ಬುಧ ಅಷ್ಟಮದಲ್ಲಿದ್ದಾನೆ, ಹುಷಾರ್. ಸಮಥಿಂಗ್ ಡಬಲ್ ಇನ್ಕಮ್, ಜಾಗ್ರತೆ. ಊಹಾಪೋಹದ ಮಾತುಗಳು, ಊಹಾಪೋಹದ ನೋಡಿ, ಏನೋ ಪೆಟ್ರೋಲ್ ಫ್ರೀ ಕೊಡ್ತಾರೆ, ಇನ್ನೊಂದೇನೋ ಪೆಟ್ರೋಲ್ ಕಡಿಮೆ ಆಗುತ್ತೆ, ಗ್ಯಾಸ್ ಕಡಿಮೆ ಆಗುತ್ತೆ, ಎಲೆಕ್ಷನ್ಗೆ ಏನೇನೋ. ನೀವು ಈ ಜಿಯೋದು ಸಿಮ್ ತಗೋಬಿಟ್ರೆ, ಏರ್ಟೆಲ್ ಸಿಮ್ ತಗೋಬಿಟ್ರೆ 3 ವರ್ಷದ ವ್ಯಾಲಿಡಿಟಿ ಇನ್ನೊಂದು ಕೊಡ್ತಾರೆ, ಈ ಲಿಂಕ್ ಕ್ಲಿಕ್ ಮಾಡಿ, ಆ ಲಿಂಕ್ ಕ್ಲಿಕ್ ಮಾಡಿ. ಇಲ್ಲ, ಯಾವುದೋ ಒಂದು ಧರ್ಮದ ವಿರೋಧ ಭಾವದ ವಿಚಾರಗಳು ನೀವು ನೋಡಿಲ್ಲ, ನೀವು ಅಲ್ಲಿಲ್ಲ, ನೀವು ಅನುಭವಿಸಿಲ್ಲ, ಮಾಡ್ಲಿಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲದ್ದು ಇವತ್ತು ಮಾಡದೇ ಇದ್ದರೆ ಉತ್ತಮ. ಯಾಕಂದ್ರೆ ರಾಹು ಬುಧನ್ ಸಾರದಲ್ಲಿದ್ದಾನೆ, ಅವನು ಹುಳ ಬಿಡ್ತಾನೆ. ಹಾಕು ಅಷ್ಟೊಂದಲ್ಲಿ ಬೇರೆ ಬುಧ ಹಿಂಗ್ ನೋಡ್ತಾನ ಅವನು. ನಮ್ ಜೇಬಲ್ಲಿ ಇರೋದ್ ಬಿಟ್ಟು ಬೇರೆಯವ್ರ ಜೇಬಲ್ಲಿ ಇರೋದನ್ನ ನೋಡ್ಸೋದು ಜಾಸ್ತಿ. ನನ್ ಜೇಬಲ್ಲಿ 10,000 ಇದೆ, ಕೆಳಗಡೆ ಬಿದ್ರೆ 10 ರೂಪಾಯಿ ತಗೊಳಕ್ ಹೋಗ್ಬಿಟ್ಟು ಬಂದ್ಬಿಟ್ಟು 10,000 ರೂಪಾಯಿ ಕಳ್ಕೊಳ್ಳೋ ಅಂತದ್ದಾಗುತ್ತೆ. ಹುಷಾರು. ವೃಷಭ ರಾಶಿ ಚೆನ್ನಾಗಿದೆ. ಬುಧ ಕೇಂದ್ರದಲ್ಲಿದ್ದು ಕಲಾವಿದರು, ಕಲಾ ಮಾಧ್ಯಮ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಬೇಕರಿ, ತಿಂಡಿ, ತಿನಿಸು, ಕಿರಾಣಿ, ದಿನಸಿ, ಸಣ್ಣ ಪುಟ್ಟ ಒಂದು ಅಂಗಡಿ, ವ್ಯಾಪಾರ, ಮಾತುಕತೆ, ಬರವಣಿಗೆ, ಲೇಖನ, ಸಂಪಾದಕರು, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ತೊಡಗಿಸ್ಕೊಂಡಿರೋರಿಗೆ ತುಂಬಾ ಅನುಕೂಲ ನೋಡ್ತಕ್ಕಂಥ ದಿನ. ಮಿಥುನ ರಾಶಿ. ಬುಧ 6ನೇ ಮನೆಯಲ್ಲಿದ್ದಾನೆ, ಚುರುಕಾಗಿ ಓಡುತ್ತೆ. ದಶಮದಲ್ಲಿ ಬೇರೆ ರಾಹು, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್, ತುಂಬಾ ಒಂದು ಎಲೆಕ್ಟ್ರಿಕಲ್ ಐಟಮ್ಸ್, ಈ ಒಂದು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್, IT ಫೀಲ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡುಹಿಡಿಯೋದು, CBI, CID ಹುಡುಕೋದು, ತೆಗೆದಿಡೋದು, ಚಾರ್ಟರ್ಡ್ ಅಕೌಂಟೆನ್ಸಿ, ಬ್ಯಾಂಕಿಂಗ್ ಫ್ರಾಡ್ಸು, ಇನ್ಕಮ್ ಟ್ಯಾಕ್ಸ್ ಫ್ರಾಡ್ಸು, ಇಲ್ಲ ಆ ತರದ ಲೆಕ್ಕಪತ್ರಗಳನ್ನು ನೋಡ್ಕೊಳ್ತಕ್ಕಂಥ ವೃತ್ತಿ, ಉದ್ಯೋಗ, ಕೆಲಸ ಕಾರ್ಯ ಅತ್ಯದ್ಭುತವಾದಂತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಸುಖಕಾರಕ ಸುಖದಲ್ಲಿದ್ದರೂ ರಾಹು ಸಾರದಲ್ಲಿದ್ದಾನೆ, ಹುಷಾರ್. ರಾಹು ಏನ್ ಗೊತ್ತಾ ಮಕ್ಕಳೇ, ರಾಹುದ ಏನು ತೊಂದರೆ ಏನಿಲ್ಲ. ರಾಹು ಇಸ್ ನಥಿಂಗ್ ಬಟ್ ಎ ಗ್ಯಾಸ್, ಎಕ್ಸ್ಟರ್ನಲ್ ಗ್ಯಾಸ್. ಕೇತು ಬಂದು ಇಂಟರ್ನಲ್ ಗ್ಯಾಸ್. ಅಂದ್ರೆ ಗ್ಯಾಸ್ ಅಂದ್ರೆ ಗಾಳಿ, ಪ್ರಭಾವ. ಅವ್ರನ್ನ ಯಾರನ್ನೋ ನೋಡ್ತೇವೆ ನಾವು, ಅವ್ರ ಹತ್ರ ಇದ್ದಿದ್ ಡ್ರೆಸ್ ನಮ್ಮ ಹತ್ರ ಇಲ್ಲ, ಅವ್ರ ಹತ್ರ ಇದ್ದಿದ್ ವಾಚ್ ನಮ್ಮ ಹತ್ರ ಇಲ್ಲ, ಅದು ಒಳ್ಳೆ ಭಾವ. ಏನೋ ಯಾರು ತಲೆ ಒಡೆದು ಸಂಪಾದಿಸ್ಕೊಂಡಿದಾನೋ ಅದು ಕೆಟ್ಟ ಭಾವ, ಪ್ರಭಾವ. ಅವನ್ ಬಿಡೋ, ಅವನು 420 ಅಂತ ಕೆಲಸಗಳಿಗೆ ಹೋಗೋದು, ಆ ಪ್ರಭಾವ. ಸೊ ಪ್ರಭಾವಗಳು ಜಾಸ್ತಿ. ಸೊ ಇವತ್ತು ಆ ತರದ ನೆಗೆಟಿವ್ ಪ್ರಭಾವಕ್ಕೂ ತುಂಬಾ ಕುಗ್ಬೇಡಿ, ಪಾಸಿಟಿವ್ ಪ್ರಭಾವಕ್ಕೂ ಹಿಗ್ಗಬೇಡಿ. ನಾನಾಯ್ತು, ನನ್ನ ಕೆಲಸ ಆಯ್ತು, ಇವತ್ತು ಆ ಲಿಮಿಟ್ ಅಲ್ಲಿ ಇರಿ, ಅತ್ಯದ್ಭುತ. ಸಿಂಹರಾಶಿ ಚೆನ್ನಾಗಿದೆ, ಬಟ್ ರಾಹು ಅಷ್ಟಮದಲ್ಲಿದೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಅದಕ್ಕೆ ಮೀರಿ ಜಾಸ್ತಿ ಆಲೋಚನೆ ತಲೆನೋವು ತಂತು ಅಂತೀವಿ. ತುಂಬಾ ಯೋಚನೆ ಮಾಡಬಾರ್ದು. ಕೆಲವೊಂದು ಕೆಲಸಗಳಿಗೆ ಗೊತ್ತಾಗ್ಲಿಲ್ಲ, ಸುಮ್ಮನಿರ್ಬೇಕು, ಎಕ್ಸ್ಪರ್ಟ್ಸ್ ನ ಕೇಳ್ಬೇಕು. ಡಿಸಿಷನ್ ಇಸ್ ಡಿಸಿಷನ್.
ಎಲ್ಲಾದ್ರೂ ಕೆರೆತು ಈ ಹೂವನ್ ಬೆಳೆಸ್ದವ್ರು ಯಾರು, ಈ ಹೂವ ಕಟ್ಟದವ್ರು ಯಾರು, ಮಾರ್ದವ್ರು ಯಾರು, ಅವನ್ ಜಾತಿ ಯಾವ್ದು, ಹೂವ ಬೆಳೆಸೋದ್ ಹಾಕಿದ ಗೊಬ್ಬರ ಏನು, ಹಿಂಗೆಲ್ಲಾ ನೆನೆಸ್ಕೊಂಡ್ರೆ ಯಾವ ದೇವ್ರಿಗೂ ಪೂಜೆ ಮಾಡಕ್ಕಾಗಲ್ಲ, ತಲೆಗೂ ಇಟ್ಕೊಳಕ್ಕಾಗಲ್ಲ. ಕೆಲವ್ರು ಇರ್ತಾರೆ ಎಲ್ಲದ್ರಲ್ಲೂ ಕೊಳುಕು ಕೊಂಕು ಹುಡುಕ್ತಕ್ಕಂಥ ಬರೀ ಕೊಂಕೆ ವಿತ್ ದ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ತಗೋಬರ್ತಾರೆ. ಅವ್ರ ಕೆಲ್ಸನೇ ಅದು. ಒಬ್ಬ ಮನುಷ್ಯ ಮಾಡಿರೋ 100 ಕಾಣಿಸಲ್ಲ, ಬರೀ 4 ತಪ್ಪುಗಳನ್ನ ಇಟ್ಕೊಂಡು ಅದನ್ನೇ ಮಾತಾಡೋದು. ಸಿಂಹರಾಶಿ ಇವತ್ತು ಆ ತರದ ಒಂದು ಪ್ರಭಾವ ನೋಡಿ. ಈಗ ನಾವು ದೇವರಿಗೆ, ಭಗವಂತನಿಗೆ ಆ ಬಾವಿ ನೀರನ್ನೇ ಅಭಿಷೇಕ ಅಂತಾರೆ. ಸರಿ, ಆ ಬಾವಿಲಿ ಮೀನುಗಳು ಉಚ್ಚೆ ಮಾಡಿಲ್ವಾ? ಕಪ್ಪೆಗಳು ಉಚ್ಚೆ ಮಾಡಿಲ್ವಾ? ಅವುಗಳು, ಸರೀಸೃಪಗಳು ಏನೂ ಸತ್ತಿಲ್ವಾ? ನಮ್ ಕಣ್ಣಿಗೆ ಕಾಣದ ಕೋಟ್ಯಾಂತರ ಜೀವಾಣುಗಳು ನೀರೆಲ್ಲ ಬಾಯಲ್ಲೇ ಇದಾವೆ. ಕಡಿಮೆ ಒಂದು 20-25 ಸಾವಿರ ಜೀವಾಣುಗಳು ಬಾಯಲ್ಲಿದೆ. ಅದೇನಾದ್ರು ಇದಾಯ್ತು ನಮ್ಗೆ ಅದಕ್ಕೆ ಜ್ವರ ಬಂದ ಕೊಟ್ಟಿರೋ ಆಂಟಿಬಯೋಟಿಕ್ಸು, ಟ್ಯಾಬ್ಲೆಟ್ಸು ಅದನ್ನ ಸಾಯಿಸಿರುತ್ತೆ. ಬಾಯಲ್ಲ ಒಂಥರ ಸಪ್ಪೆ ಒಂಥರ ಕೈ ಅವುಗಳಿದ್ರೇನೆ ನಮ್ಗೆ ರುಚಿ. ಇದು ತಿಳ್ಕೊಳ್ಳಲ್ಲ. ಇವತ್ತು ಆ ರೀತಿ ಹುಡುಕ್ಲಿಕ್ಕೆ ಹೋಗ್ಬೇಡಿ, ಅದೊಂದು ಚೂರು ನೋಡ್ಕೊಳ್ಳಿ. ಮಾಡೋ ಕೆಲಸದ ಮೇಲೆ ಗಮನ ಕೊಡಿ, ಕನ್ಫರ್ಮ್ ಯಶಸ್ಸು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸೂಪರ್ ಸಕ್ಸಸ್. ಇನ್ನು ವಿಶೇಷವಾಗಿ ಕನ್ಯಾ ರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಕೆಮಿಕಲ್, ಫರ್ಟಿಲೈಸರ್ಸ್, ಗೊಬ್ಬರ, ಕಲೆಗೆ ಸಂಬಂಧಿತ ವೃತ್ತಿ, ಕ್ಯಾಮ್ರಾಮನ್, ಟೆಕ್ನಿಷಿಯನ್, ಈ ತರದ್ದು ಎಡಿಟಿಂಗ್, ಡಿಸೈನಿಂಗ್, ಏನೋ ಒಂದು ಟೆಕ್ನಿಕಲ್ ಯಾರಿಗೂ ಗೊತ್ತಿಲ್ಲದ್ದು, ಎಲ್ರ ಕೈಯಲ್ಲೂ ಅದಾಗಲ್ಲ. ಆ ತರದಕ್ಕೆ ಸಂಬಂಧಪಟ್ಟಂತ ಬಿಡಿಸೋದು, ಜೋಡಿಸೋದು, ತಯಾರಿಸೋದು, ಡಿಸೈನ್ ಮಾಡೋದು, ಮ್ಯಾಥಮೆಟಿಕ್ಸ್ ಟೀಚರ್, ಸೈನ್ಸ್ ಟೀಚರ್, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅತ್ಯದ್ಭುತ ಪ್ರಗತಿ. ಇನ್ನು ತುಲಾ ರಾಶಿ, ಚಂದ್ರ ರಾಹು ಸಾರ. ರಾಹು 6ನೇ ಮನೆ, ವಿಪರೀತ ಓಡುತ್ತೆ ಬುದ್ಧಿ, ವಿನಾಶ ಕಾಲಕ್ಕೂ ವಿಪರೀತ ಓಡುತ್ತೆ, ಜಾಗ್ರತೆ. ಅಯ್ಯೋ ನೋಡಿ, ನಮ್ ಕಡೆ ಒಂದು ಮಾತಿದೆ, ಒಳ್ಳೇದಕ್ಕೆ ಶುಭ ಮುಹೂರ್ತ ನೋಡಬಾರ್ದು, ಕೆಟ್ಟದಕ್ಕೆ ಯೋಚಿಸಿ ಮಾಡ್ಬೇಕು. ಯೋಚಿಸಿ ಅಲ್ಲ, ಇದರಿಂದ ಏನೇನ್ ಅನಾಹುತ ಆಗುತ್ತೆ, ಏನೇನ್ ಕಳ್ಕೊತೀವಿ. ಹೌದು, ಒಳ್ಳೇದನ್ನ ಕೇಳಿದ್ವಿ, ಎಸ್ ಇಟ್ ಇಸ್ ಗುಡ್, ಗೋ ಹೆಡ್ ಅಂತೀವಿ. ಅದೇ ಒಂದು ಮೋಸ ಮಾಡ್ಬೇಕು, ಚೀಟ್ ಮಾಡ್ಬೇಕು, ದಗಾ ಮಾಡ್ಬೇಕು, ಇನ್ನೊಂದು ಮಿಕ್ಸಪ್ ಮಾಡ್ಬೇಕು, ಇನ್ನೊಂದೇನೋ ಕುತಂತ್ರ. ನನ್ನ ಮೇಲೆ ತಪ್ಪು ಬರದಾಗ ಎಷ್ಟು ಪ್ರೊಟೆಕ್ಷನ್ ತಗೋಬೇಕು ಆದ್ರೂ ಗೊತ್ತಾಗ್ಬಿಡ್ತು ಅಂದ್ರೆ ಸರ್ವನಾಶ್. ಜೀವನದಲ್ಲಿ ನಾವು ನಂಬಲ್ಲ ಅವನನ್ನ. ಚಪ್ಲಿ ಬಿಡೋ ಜಾಗದಲ್ಲಿ ಬಿಡ್ತೀವಿ, ಇನ್ನು ಅವನನ್ನ ನಂಬುತ್ತೇವಾ? ಎಷ್ಟೇ ನಗ್ನಗ್ತಾ ನಾವು ಮಾತಾಡ್ತಿದ್ರು ಕೂಡ ಇಲ್ಲ ಕಾಣೋ ಅವನು. ಎಂತ ನಂಬಿಕೆ ದ್ರೋಹಿಗಳಲ್ಲಿ ಒಂದು 5 ತರದ ದ್ರೋಹಿಗಳಿದ್ದಾರೆ. ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ, ಯಾವ ದ್ರೋಹಿಗಳು ಯಾವ ತರ ಇರ್ತಾರೆ, ಅವ್ರನ್ನ ದೂರ ಇಡಬೇಕು ಅಂತ. ಅದರಲ್ಲಿ ಇವತ್ತು ತುಲಾ ರಾಶಿಗೆ ಅದನ್ನೇ ಹೇಳ್ತಿದ್ದಾನೆ. ರಾಹು ಪ್ರಭಾವ, ಹುಷಾರ್. ಈ ತರದ್ ಯಾವುದೋ ಒಂದು ಕೆಲವು ಅನಗತ್ಯ ವಿಚಾರ, ವ್ಯಕ್ತಿಗಳು ಒಂಚೂರು ನಿಮಗೆ ಒಂದು ತಲೆ ಕೆಡಿಸ್ತಕ್ಕಂಥದ್ದು ಆಗ್ಬೋದು, ಜಾಗ್ರತೆ. ನಿಮ್ ಲಿಮಿಟ್ಸ್ ಅಲ್ಲಿ ಮಾಡ್ಕೊಂಡು ಹೋಗಿ. ಕೈ ತುಂಬಾ ದುಡ್ಡು, ಅದರಲ್ಲೂ ವಸ್ತ್ರೋದ್ಯಮ, ಹೂವಿನ ಹೈನುಗಾರಿಕೆ, ಹಾರ್ಟಿಕಲ್ಚರು, ಅಲಂಕಾರ, ಕಲ್ಯಾಣ ಮಂಟಪಗಳು, ಅದರಲ್ಲಿ ಪೌರೋಹಿತ್ಯ, ಹೂವಿನ ಅಲಂಕಾರ, ಮದುವೆ ಮಾಡಿಸೋದು, ಅಡಿಗೆ ಮಾಡಿಸೋದು, ಅಲ್ಲೊಂದು ಗ್ಲಾಮರು, ಈವೆಂಟ್ ಮ್ಯಾನೇಜ್ಮೆಂಟ್, ಮಾಡೆಲಿಂಗು, ಇಂಥ ಒಂದು ವೃತ್ತಿ ಉದ್ಯೋಗ, ಬ್ಯೂಟಿಫುಲ್ ಸಕ್ಸಸ್. ವೃಶ್ಚಿಕ ರಾಶಿ ತಾಳಮಾಳವೆ, ಚಂದ್ರ ರಾಹು ಸಾರ. ಏನೋ ಇಲ್ಲ, ತಳೆ ಗಾಯ, ಎಕ್ಕಡಿಕೋ ಇಲ್ಲ, ಹಂಗಿರ್ಬೇಕಿತ್ತು, ಹೌದು ಆಗ್ಲಿಲ್ಲ, ಹೀಗಾಗ್ಬೇಕಿತ್ತು, ಆಗ್ಲಿಲ್ಲ, ಏನ್ ಮಾಡೋಣ? ಏನು ಮಾಡಕ್ಕಾಗಲ್ಲ. ನಾವು ಇವತ್ತು ಬದುಕಿದ್ರೆ ಆನಂದವಾಗಿರ್ತೀವಿ ಮಕ್ಕಳು. ಇವತ್ತಿಗೆ ಬದುಕುವುದನ್ನ ಅಭ್ಯಾಸ ಮಾಡಿ ಈ ಕ್ಷಣಕ್ಕೆ ನೋಡ್ಬೇಕು. ಕೆಲವರು ಬರ್ತಾರೆ, ನಾನ್ ಮಾತಾಡ್ಬೇಕು ಗುರುಗಳೇ, ನೀವು ಸುಮ್ಮನೆ ಇದ್ಬಿಡ್ಬೇಕು, ನೀವು ಇವತ್ತು ನನಗೆ ಅರ್ಧ ಗಂಟೆ ಕೊಟ್ಬಿಡಿ ಮಾತಾಡಿ ಅಂತ ಕೂತ್ಕೊ. ತಗೊಳ್ಳಿ, ಸ್ಟೋರಿ ವಿಲ್ ಸ್ಟಾರ್ಟ್ at the age of 14. My dad did this, my mom did this, my wife did this. ಏನಾದ್ರೂ ಪ್ರಯೋಜನ ಉಂಟಾ? ಅದನ್ನ ಇನ್ನೂ ನೀವು ಆ ಕಸನ ನೀವು ಇನ್ನೂ ತುಂಬಿಸಿಟ್ಕೊಂಡಿದ್ದೀರ ಅಂದ್ರೆ ಇದರಿಂದ ಇನ್ನೆಷ್ಟು ನೋವು ತಿಂತೀರಾ, ಇನ್ನೆಷ್ಟು ಭಾವೋದ್ವೇಗಕ್ಕೆ ಒಳಗಾಗ್ತೀರಾ, ಇನ್ನೆಷ್ಟು ಅನ್ಹೆಲ್ತಿ ಆಗ್ತೀರಾ. ಅನ್ಹೆಲ್ತಿ ಥಾಟ್ಸ್ ಬರುತ್ತೆ, ಅನ್ಹೆಲ್ತಿ ಪ್ರೆಷರ್ ಬರುತ್ತೆ, ಅನ್ಹೆಲ್ತಿ ವೇ ಆಫ್ ಲಿವಿಂಗ್ ಬರುತ್ತೆ. ಸ್ಟಿಲ್ ಹೌದು ದುಶ್ಮನಿ ಇದೆ, ಆಗೋಯ್ತು, ಬಿಟ್ಬಿಡಿ, ಅವ್ನ್ ಬಂದಾಗ ನೋಡೋಣ ಎದುರುಗಡೆ. ಅದನ್ನೇ ಹಾಳು ಮಾಡಲು ಒಬ್ಬರನ್ನ ಉಪಯೋಗಿಸುವಷ್ಟು ಬುದ್ಧಿ ನಾವು ಬದುಕಲಿಕ್ಕೆ ಬುದ್ಧಿ ಉಪಯೋಗಿಸುವುದಿಲ್ಲ. ಅದೊಂದು ಶಾಪ ನಮಗೆ. ಒಬ್ಬರನ್ನ ಹಾಳು ಮಾಡ್ಲಿಕ್ಕೆ, ಒಬ್ಬರನ್ನ ಕೆಡಿಸ್ಲಿಕ್ಕೆ, ತಾನು ಮಾತ್ರ ಉದ್ಧಾರಕ ಆಗ್ಲಿಕ್ಕೆ, ಹಾಗೆ ಹಿಂದಿದ್ ನೆಗೆಟಿವ್ ತುಂಬಿಸ್ಕೊಳ್ಳಿಕ್ಕೆ. ಇವತ್ತು ವೃಶ್ಚಿಕ ರಾಶಿ ಹಾಗೆ ಯಾವುದೋ ಒಂದು
ಹಾಳು ಮಾತು, ಹಾಳು ಬುದ್ಧಿ, ಹಾಳಾದವರ ಮಾತು. ಕೆಲವರು ಇರ್ತಾರೆ ನೆಗೆಟಿವ್ ಮಾತಾಡೋದು. ಇಗ್ನೋರ್ ಅಂಡ್ ಮೂವ್. ಸೂಪರ್ ಆಗಿರ್ತೀರ ಇವತ್ತು. ಇಲ್ಲ, ಹೊಳ ಬಿಟ್ಕೊಂಡು ಬುಧ ಬೇರೆ ನಿಮ್ ಮನೇಲಿ ಇದ್ದಾನೆ, ಧ್ವಂಸ ಮಾಡಿಟ್ಕೋತೀರ. ಜಾಗ್ರತೆ. ಇನ್ನು ಧನುಸು ರಾಶಿ. ವಿಶೇಷ ಬಲ, ಸೂಪರ್ ಬಲ. ಚಂದ್ರ 11ನೇ ಮನೆ, ಅಷ್ಟಮೇ ಲಾಭಸ್ಥಾನ. ಯಾವುದೋ ಒಂದು ಬರಬೇಕಾದ ದುಡ್ಡು, ವ್ಯವಹಾರ, ಕೆಲಸ, ಕಾರ್ಯ ಆಗಬೇಕಾಗಿರ್ತಕ್ಕಂಥದ್ದು ಒಂದು ಅದ್ಭುತ ಅನುಕೂಲತೆಯನ್ನ ತಂದ್ಕೊಡ್ತಕ್ಕಂಥದ್ದಾಗುತ್ತೆ. ಅದು ಶುಕ್ರನ್ ಮನೇಲಿ ಬೇರೆ ಇದ್ದಾನೆ, ಅದು ರಾಹು ಸಾರದಲ್ಲಿ, ಆ ಒಂದು ಬುಧನ ಸಾರದಲ್ಲಿ. ಸೊ ನಿಮ್ ಲೆಕ್ಕಾಚಾರಗಳು ಸ್ವಲ್ಪ ಟ್ರೇಡಿಂಗು, ಇನ್ವೆಸ್ಟ್ಮೆಂಟು, ಬಡ್ಡಿ, ಫೈನಾನ್ಸು, ಇನ್ಶೂರೆನ್ಸು, ಲೋನ್ಸು, ಕನ್ಸಲ್ಟೆನ್ಸಿ, ಈ ರೀತಿಯ ವೃತ್ತಿ, ಉದ್ಯೋಗ, ಲಾಯರು ಅನುಕೂಲ ತಂದ್ಕೊಡುತ್ತೆ. ಇನ್ನು ಮಕರ ರಾಶಿ. ಕೇಂದ್ರದಲ್ಲಿ ಚಂದ್ರ, ಲಾಭದಲ್ಲಿ ಬುಧ, 3ನೇ ಮನೇಲಿ ರಾಹು. ಏನೇನು ಮಾಡ್ಬೇಕು ಅನ್ಕೊಂಡಿದಿರೋ ಈ ಶನಿವಾರ, ಇವತ್ತೆಲ್ಲ ಅಗ್ರಿಮೆಂಟು, ರೈಟಿಂಗು, ದಶಮಿ, ಸ್ವಾತಿ, ಮಕರಂ, ಕುಂಭದ್ರೋಣ ಮಳೆ ನಿಮ್ಗೆ. ಇವತ್ತೇನಾದ್ರೂ ಒಂದು ಶುಭ ಸುದ್ದಿ, ಒಂದ್ ಒಳ್ಳೆ ಹೊರಗಡೆ ಹೋಗಿ ಒಂದು ಸ್ವೀಟ್ ಆದ್ರೂ ತಿಂತೀರಾ, ಒಂದು ಫಂಕ್ಷನ್ಗಾದ್ರೂ ಹೋಗ್ತೀರಾ, ದೇವಸ್ಥಾನಕ್ಕಾದ್ರೂ ಹೋಗ್ತೀರಾ, ಒಂದು ಆತ್ಮೀಯರನ್ನಾದ್ರೂ ಭೇಟಿ ಆಗ್ತೀರಾ. ಕಲಾ ಮಾಧ್ಯಮದಲ್ಲಿದ್ರೆ ಥಿಯೇಟರು, ಕ್ಲಬ್, ರೆಸ್ಟೋರೆಂಟು, ಜೂಜು, ಸಟ್ಟ, ಬಾಜಿ, ಈ ತರ ಲಕ್ಸುರಿ ಐಟಮ್ಸ್, ಎಂಜಾಯ್ಮೆಂಟ್ ಐಟಮ್ಸ್, ಅದಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ ಅತ್ಯದ್ಭುತ. ಇನ್ನು ವಿಶೇಷವಾಗಿ ಕುಂಭರಾಶಿ. ಚಂದ್ರ ಅಷ್ಟಮದಲ್ಲಿದ್ದಾನೆ, ಭಾಗ್ಯದಲ್ಲಿದ್ದಾನೆ, ರಾಹುಸಾರ. ರಾಹು ನಿಮ್ಮ ಮಾತಿಗೆ ಸಂಬಂಧಿತ ವೃತ್ತಿ, ಬರವಣಿಗೆಗೆ ಸಂಬಂಧಿತ ವೃತ್ತಿ. ಆಮೇಲೆ ಕಂಡು ಹಿಡಿಯೋದು. ರಾಹು ಬಂದು ಪೊಲೀಸ್. ಹೌದು, ಒಳ್ಳೆ ಭಾವದಲ್ಲಿದ್ರೆ ರಾಹು ಬಂದು ಪೊಲೀಸ್, ಕೆಟ್ಟ ಭಾವದಲ್ಲಿದ್ರೆ ಕಳ್ಳ, ಮೋಸ. ರಾಹು ಒಳ್ಳೆ ಭಾವದಲ್ಲಿದ್ರೆ ಲಾಯರ್, ರಿಸರ್ಚ್ ಸ್ಕಾಲರು. ಯಾವ ಮಟ್ಟಕ್ಕೆ ಅಂದ್ರೆ ರಾಹು ಚೆನ್ನಾಗಿದ್ರೆ ಬಹುದೊಡ್ಡ ಜ್ಯೋತಿಷ್ಕರು, ಮ್ಯಾಥಮೆಟಿಷಿಯನ್ಸು, ಸೈಂಟಿಸ್ಟು, ರಿಸರ್ಚ್ ಸ್ಕಾಲರ್ ಎಲ್ಲ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಆಗಮ, ಜ್ಯೋತಿಷ್ಯ, ವೇದ, ಉಪನಿಷತ್ತು. ಯಾಕಂದ್ರೆ ಭಾಗ್ಯದಲ್ಲಿದ್ದಾನೆ ಚಂದ್ರ, ಆ ಭಾಗ್ಯಾಧಿಪತಿ ದಶಮದಲ್ಲಿದ್ದಾನೆ. ಖಂಡಿತ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಹಣ್ಣು, ಹಂಪಲು, ಟೂರ್ಸು, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಕುಣಿತ, ಡೊಳ್ಳು, ಮೋಜು, ಮಸ್ತಿ, ಮೇಕಪ್, ಬ್ಯೂಟಿ ಪಾರ್ಲರು, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ ಅನುಕೂಲ. ಇನ್ನು ವಿಶೇಷವಾಗಿ ಮೀನರಾಶಿ. ಚಂದ್ರ ಅಷ್ಟಮ, ರಾಹುಸಾರ. ರಾಹು ನಿಮ್ಮನೇಲೆ ಕುಳಿತಿದ್ದಾನೆ. ಏನೋ ಒಂದು ದಿಢೀರ್ ನಿರ್ಧಾರಗಳು ಮಾಡ್ತಿದ್ರು, ನೋಡ್ಕೊಂಡು ಹೆಜ್ಜೆ ಇಡಿ. ರಾಹು ಏನ್ ಗೊತ್ತಾ, ದುಡುಕ್ಸೋದು. ಹಾಗಾಗ್ಬಿಟ್ರೆ ಆಗೋದೆ. ತಪ್ಪು ಮಾಡಿದವನು ಉಪ್ಪು ತಿಂದವನು ನೀರು ಕುಡಿಬೇಕು. ಅದೇ ಕೇಸರಿ ಬಾತ್ ಮಾಡಿ ತಿಂದವನು ಸೀದೆ ಸೂಪರ್ ಸಿಹಿ. ಇವತ್ತು ಎಷ್ಟು ಗಲಿಬಿಲಿಗೆ ಒಳಗಾಗದೆ, ಯಾಕಂದ್ರೆ ಗಲಿಬಿಲಿ ಕಾರಕ ಬೇರೆ ಭಾಗ್ಯದಲ್ಲಿ ಕೊಳ್ತಿದ್ದಾನೆ. ಹುಷಾರ್, ಅದೊಂಚೂರು ನೋಡ್ಕೊಳ್ಳಿ. ಗುರು ಬೇರೆ ಕೇತು ಸಾರದಲ್ಲಿ ಬೇರೆ ಇದ್ದಾನೆ, ಅದೊಂಚೂರು ನೋಡ್ಕೊಳ್ಳಿ. ಅದನ್ನ ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದೂರದ ವ್ಯವಹಾರ, ದೂರದ ಕೆಲಸ, ದೂರದ ಬೆಟ್ಟ ನುಣ್ಣಿಗೆ, ದೂರದ ಪ್ರೀತಿ, ದೂರದ ಕೆಲಸ, ದೂರದ ನೆಂಟಸ್ತಿಕೆ, ಇವುಗಳಲ್ಲಿ ಏನಾದ್ರು ತೊಡಗಿಸ್ಕೊಂಡಿದ್ರೆ ಹುಷಾರಾಗಿ ಮಾಡಿ. ಅದೊಂಚೂರು ನೋಡ್ಕೊಳ್ಳಿ. ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ದೊಡ್ಡ ಮಾತು ಇವತ್ತು ಬೇಡ. ಇರುವುದನ್ನ ಆದಷ್ಟು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.